ವೀಕ್ಷಕರೇ, ಇಂದಿನ ವಿಶೇಷ ಕಾರ್ಯಕ್ರಮ ಪುಸ್ತಕ ಅವಲೋಕನಕ್ಕೆ ಸ್ವಾಗತ. ಡಾಕ್ಟರ್ ಗುರುಬಸವ ಮಹಾಸ್ವಾಮೀಜಿ ವಿರಚಿತ ಬೆಳಕಿನ ಬಂಡಿ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿದ್ದಾರೆ ಡಿ ಶಬ್ರೀನಾ ಮಹಮ್ಮದ್ ಅಲಿ. ಇವತ್ತು ಜೀವನದ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಈ ಪುಸ್ತಕದಲ್ಲಿ ಸ್ವಾಮೀಜಿಗಳು ಏನ್ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಮೇಡಮ್ ಅವರೊಟ್ಟಿಗೆ ಚರ್ಚಿಸ್ತಾ ಕೆಲವೊಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ನಮಸ್ತೆ ಮ್ಯಾಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು ಮ್ಯಾಮ್. ಈಗ ನಮ್ಮ ಜೀವನದಲ್ಲಿ ಎಷ್ಟೋ ಪಾತ್ರಗಳನ್ನ ನಾವು ಪೋಷಿಸ್ತಾ ಹೋಗ್ತೀವಿ. ಮಗಳಾಗಿ, ಹೆಂಡತಿಯಾಗಿ, ತಂದೆ ತಾಯಿಗಳಾಗಿ, ಕೊನೆಗೆ ಅಜ್ಜಿಯಾಗಿ, ಒಂದಷ್ಟು ಜನ ಮೊಮ್ಮಕ್ಕಳಿಗೆ ಹೀಗೆ ಜೀವನವನ್ನ ನಡೆಸ್ತಾ ಇರಬೇಕಾದ್ರೆ ಅದರಲ್ಲೂ ನಮ್ಗೆ ಮುಖ್ಯವಾದ ಪಾತ್ರ ಅಂತಂದ್ರೆ ತಂದೆ ತಾಯಿಗಳ ಪಾತ್ರ. ತಂದೆ ತಾಯಿಗಳ ಪಾತ್ರ ಇಲ್ಲದೆ ನಾವು ಜೀವನವನ್ನ ಊಹಿಸ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಇಲ್ಲ. ಹಾಗಾಗಿ ತಂದೆ ತಾಯಿಗಳು ಮಕ್ಕಳನ್ನ ಹೇಗ್ ಬೆಳೆಸ್ಬೇಕಾದ್ರೆ ಏನೆಲ್ಲ ಜಾಗೃತಿಗಳನ್ನ ಅವರು ತಗೊಳ್ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಸ್ವಾಮೀಜಿಯವರು ಈ ಪುಸ್ತಕದಲ್ಲಿ ಏನು ಹೇಳಿದ್ದಾರೆ? ನೀವು ಬಹಳ ಒಳ್ಳೆಯ ಒಂದು ಪ್ರಶ್ನೆನ ಕೇಳಿದರೆ ಮೇಡಮ್. ಎಲ್ಲ ವೀಕ್ಷಕರಿಗೂ ಶರಣಾರ್ಥಿಗಳು. ಕೆರೆ ಹಳ್ಳ ಬಾವಿಗಳ ಮೈದೆಗೆದರೆ ಗುಳ್ಳೆ ಗೊರಚೆ ಚಿಪ್ಪುಗಳ ಕಾಣಬಹುದು, ವಾರಿದೆ ಮೈದೆಗೆದರೆ ಮುತ್ತು ರತ್ನಗಳ ಕಾಣಬಹುದು, ಕೂಡಲ ಸಂಗನ ಶರಣರು ಮನದೆರೆದು ಮಾತನಾಡಿದರೆ ಲಿಂಗವ ಕಾಣಬಹುದು ಎಂಬ ಈ ಒಂದು ವಚನದಂತೆ ಚನ್ನಗಿರಿ ತಾಲೂಕಿನ ಪಾಂಡೋಮಟ್ಟಿ ವಿರಕ್ತ ಮಠದ ಸ್ವಾಮೀಜಿಯವರಾದಂತಹ ಡಾಕ್ಟರ್ ಶ್ರೀ ಗುರುಬಸವ ಮಹಾಸ್ವಾಮಿಗಳು ಒಂದು ಮಠದಲ್ಲಿ ಶರಣ ತತ್ವವನ್ನು ಸರಾಗವಾಗಿ ಉಸಿರಾಡುವಂತೆ ನೋಡ್ಕೊಳ್ತಾ ಇದ್ದಾರೆ. ಶರಣರು ಏನು ಹೇಳಿದರು, ಶರಣರು ಹೇಗೆ ಬದುಕಿದ್ರು ಅದೇ ರೀತಿಯಂತಹ ವಾತಾವರಣವನ್ನು ಅಲ್ಲಿ ಸೃಷ್ಟಿ ಮಾಡಿ ಎಲ್ಲರನ್ನ ಯಾವುದೇ ರೀತಿಯ ಜಾತಿ ಭೇದವಿಲ್ಲದೆ, ವರ್ಣ ಭೇದವಿಲ್ಲದೆ ಎಲ್ಲರನ್ನ ಸಮಾನವಾಗಿ ಕಂಡುಕೊಂಡು ಪ್ರತಿನಿತ್ಯವೂ ಕೂಡ ಅವರು ಬೆಳಕಿನ ಬಂಡಿ ಎನ್ನುವ ಒಂದು ಅತ್ಯುತ್ತಮ ವಿಚಾರಗಳನ್ನು, ಅಂದರೆ ನಮ್ಮ ಬದುಕಿಗೆ ಏನು ಬೇಕು ಅದನ್ನು ಒಳಗೊಂಡಂತಹ ಅನುಭವದ ನುಡಿಗಳನ್ನು ಅವರು ಈ ಒಂದು ಪುಸ್ತಕದಲ್ಲಿ ಪರಿಚಯ ಮಾಡ್ತಾ ಇದ್ರು. ಇದನ್ನು ಓದಿ ನನಗೆ ಬಹಳಷ್ಟು ಖುಷಿಯಾಯಿತು. ಅದಕ್ಕಾಗಿ ನಾನು ಅವುಗಳನ್ನು ಪರಿಚಯ ಮಾಡಿದರೆ ಇದನ್ನು ಕೇಳಿದಂಥವರು ಒಬ್ಬರಾದರೂ, ಕೊನೆ ಪಕ್ಷ ಒಬ್ಬರಾದರೂ ಅದರಲ್ಲಿ ನಾವು ಅದು ಕಿವಿ ಕೇಳಿಸ್ಕೊಂಡು ಅದರಲ್ಲಿ ಪಾಲನೆ ತೆಗೆದುಕೊಂಡ್ರೆ ಅವರ ಜೀವನವನ್ನು ಅತ್ಯಂತ ಸುಂದರಮಯವಾಗಿ ಮಾಡಿಕೊಳ್ಳಬೇಕು ಅನ್ನುವ ಉದ್ದೇಶದಿಂದ ಈ ಪುಸ್ತಕವನ್ನು ನಾನು ಪರಿಚಯ ಮಾಡ್ತಾ ಇದ್ದೀನಿ. ತುಂಬ ಹೆಮ್ಮೆಯಿಂದ ಮೊದಲಿಗೆ ನಾನು ಸ್ವಾಮೀಜಿ ಅವರಿಗೆ ಶರಣಾರ್ಥಿಗಳನ್ನು ಸಮರ್ಪಿಸಿ ನಾನು ಈ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೀನಿ. ವೀಕ್ಷಕರೇ ನೋಡಿ, ಈ ಒಂದು ಪುಸ್ತಕ ಇದೆಯಲ್ಲ, ಇದು ಬೆಳಕಿನ ಬಂಡಿ ಅಂತ. ಇದು ಪ್ರತಿನಿತ್ಯ ಅವರು ಹಾಕುವಂತಹದ್ದನ್ನೆಲ್ಲ ಒಟ್ಟುಗೂಡಿಸಿ ಒಂದು ಕೃತಿಯನ್ನು ಮಾಡಿದ್ದಾರೆ. ಇದು ಭಾಗ 3. ಈಗಾಗಲೇ 1, 2 ಮುಗಿದಿದ್ದಾವೆ. ಇದು 3ನೇ ಒಂದು ಭಾಗ ಆಗಿದೆ. ಈ ಒಂದು ಪುಸ್ತಕದ ವಿಶೇಷತೆ ನಾನು ನಿಮಗೆ ಹೇಳಲೇಬೇಕು. ಏನು ಅಂದರೆ ಅದು ನೋಡಿ, ಈ ಪುಸ್ತಕದ ಬೆಲೆ ಇದೆಯಲ್ಲ, ಈ ಬೆಲೆಯಲ್ಲಿ ಏನು ಹಾಕಿದ್ದಾರೆ ಅವರು ಅಂದರೆ ಭಕ್ತಿಯಿಂದ ಓದಿ ಅನುಭವವನ್ನು ತಿಳಿದು ಆಚರಿಸುವುದು ಅಂತ ಇದೆ. ಅಂದರೆ ನಾವು ಯಾವುದೇ ಒಂದು ಪುಸ್ತಕವನ್ನು ಪ್ರಕಟಣೆ ಮಾಡಿದಾಗ ನಾವು ಆ ಪುಸ್ತಕಕ್ಕೆ ಇಷ್ಟು ಬೆಲೆ ಅಂತ ನೋಡ್ತಾ ಇರ್ತೀವಿ, ಅದು ಸಹಜ ಅದು. ಆದರೆ ಈ ಒಂದು ಕೃತಿಯ ಒಂದು ವಿಶೇಷತೆ ಏನು ಅಂದರೆ ಇದಕ್ಕೆ ಯಾವುದೇ ರೀತಿಯ ಬೆಲೆ ಕಟ್ಟಿಲ್ಲ ಅವರು. ನೀವು ಭಕ್ತಿಯಿಂದ ಓದಿ ಅದನ್ನು ನೀವು ಆಚರಣೆಗೆ, ನೀವು ಕ್ರಿಯೆಯಲ್ಲಿ ತಂದರೆ ಅದೇ ನೀವು ನನಗೆ ಕೊಡುವಂತಹ ಈ ಪುಸ್ತಕದ ಬೆಲೆ ಅನ್ನೋದನ್ನು ಬಹಳ ಎಷ್ಟು ಸೊಗಸಾಗಿ ಸ್ವಾಮೀಜಿಯವರು ಹೇಳಿದ್ದಾರೆ ಅಂದರೆ ಇದರಲ್ಲೇ ನಾವು ಅರ್ಥ ಮಾಡ್ಕೊಳ್ಬೋದು ಅವರು ತತ್ವಕ್ಕೆ, ಕ್ರಿಯೆಗೆ ಎಷ್ಟು ಮಹತ್ವ ಕೊಡ್ತಾರೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೋದು. ಈಗ ಮೇಡಮ್ ಅವರು ಕೇಳಿದರು, ಅಂದರೆ ತಂದೆ ತಾಯಿಗಳಾಗಿ ನಾವು ಮಕ್ಕಳನ್ನು ಹೇಗೆ ನಾವು ನೋಡ್ಕೋಬೇಕು ಅನ್ನೋದನ್ನು ಕೇಳಿದರು. ಅದನ್ನು ಕುರಿತು ಸ್ವಾಮೀಜಿಯವರು ಹೇಳ್ತಾರೆ, ತಂದೆ ತಾಯಿಗಳು ಕೂಡ ಮಕ್ಕಳನ್ನ ಬಹಳ ಒಂದು ಮುತುವರ್ಜಿಯಿಂದ ಬೆಳೆಸಬಾರ್ದು, ಅತೀ ಮುತುವರ್ಜಿಯಿಂದ ಬೆಳೆಸಬಾರ್ದು ಅಂತ ಸ್ವಾಮೀಜಿಯವರು ಹೇಳ್ತಾರೆ. ಯಾಕೆಂದರೆ ಮಗು ಮಾಡಬೇಕಾದದ್ದನ್ನು ಎಲ್ಲವನ್ನು ನಾವೇ ಮಾಡ್ತಾ ಹೋದಾಗ ಏನಾಗುತ್ತೆ, ಮಗು ನಮ್ಮ ಮೇಲೆ ಬಹಳಷ್ಟು ಅವಲಂಬಿತವಾಗುತ್ತೆ. ನಾನು ನಿಮಗೊಂದು ಪ್ರಶ್ನೆ ಕೇಳ್ತೀನಿ, ಮಗು ಇರುವವರೆಗೂ ಕೂಡ ನಾವು ಜೀವಂತವಾಗಿರ್ತೀವಿ ಅನ್ನೋದು ನಿಮ್ಗೆ ಯಾರಿಗಾದ್ರೂ ಗ್ಯಾರಂಟಿ ಇದೆಯಾ? ಖಂಡಿತ ಇಲ್ಲ. ಇದೆಯಾ ಮೇಡಮ್? ಸಾಧ್ಯ ಇಲ್ಲ. ಯಾಕೆಂದರೆ ಈಗಿನ ಜೀವನ, ಈಗ ನಾನು ಮಾತಾಡ್ತಿದ್ದೀನಿ ಅಂದರೆ ನಾನು ಮನೆಗೆ ಹೋಗ್ತೀನಿ ಅನ್ನೋದನ್ನು ಏನು ಹೇಳಕ್ಕೆ ನಂಬಿಕೆ ಇಲ್ಲ. ಇಂತಹ ಒಂದು ನಾವು ಪರಿಸ್ಥಿತಿಯಲ್ಲಿ ಇದ್ದಾಗ ಎಲ್ಲ ಕೆಲಸಕ್ಕೂ, ಒಂದು ಸಣ್ಣ ಕೆಲಸಕ್ಕೂ ಕೂಡ ಅವಲಂಬಿತರಾಗುವಂತೆ ನಾವು ನೋಡ್ಕೊಳ್ತಾ ಇದ್ದೀವಿ. ಆದರೂ ನಮಗೆ ಗೊತ್ತಾಗ್ತಾ ಇಲ್ಲ. ನಾವು ಎಂಥ ಒಂದು ಭ್ರಮೆಯಲ್ಲಿ ಇದ್ದೀವಿ ಅಂದರೆ ಮೇಡಮ್, ಈಗ ನಾನು ಅನುಭವಿಸ್ತಿರುವಂಥ ಸುಖವನ್ನು ನನ್ನ ಮಕ್ಕಳು ಸುಖ ಅನುಭವಿಸ್ಬೇಕು, ನಾನು ಪಟ್ಟ ಕಷ್ಟ ಮಕ್ಕಳು ಪಡಬಾರ್ದು, ಇದಲ್ಲ ಇದು. ಯಾಕಂದರೆ ಪ್ರತಿಯೊಬ್ಬ ಒಂದು ಮಗು ಈ ಭೂಮಿ ಮೇಲೆ ಬಂದಿದೆ ಅಂದರೆ ಅದರ ತನ್ನದೇ ಆದ ಜೀವನ ಇದೆ, ತನ್ನದೇ ಆದ ವೈಯಕ್ತಿಕ ಜೀವನ ಇದೆ. ಆ ಜೀವನವನ್ನು ಅದನ್ನು
ಅನುಭವಿಸೋದಕ್ಕೆ ಬಿಡಬೇಕು, ಬದುಕಿನಲ್ಲಿ ಹೇಗೆ ಬದುಕಬೇಕು ಅನ್ನೋದನ್ನ ಕಲಿಸ್ಬೇಕೇ ವಿನಃ ಎಲ್ಲವನ್ನು ನಾವೇ ಮಾಡಿಡೋದ್ರಿಂದ ಏನಾಗುತ್ತೆ, ಮಕ್ಕಳು ಏನಾಗ್ತಾರೆ. ಹೇಳಿದಾಗ ನನಗೆ ಒಂದು ಲೈನ್ ನೆನಪಾಗ್ತಾ ಇದೆ. ರೀಸೆಂಟ್ ಆಗಿ ನಾನೊಂದು ಪೊಯೆಟ್ರಿ ಓದಿದ್ದೆ, ಅಲ್ಲಿ ಖಲೀಲ್ ಗಿಬ್ರಾನ್ ಅವರು ಹೇಳ್ತಾರೆ, ಯುವರ್ ಚಿಲ್ಡ್ರನ್ ಆರ್ ನಾಟ್ ಯುವರ್ ಚಿಲ್ಡ್ರನ್. ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳಲ್ಲ ಅಂತಂದ್ರೆ ಅವರು ನಿಮ್ ಬಯಾಲಜಿಕಲಿ ನೀವು ತಂದೆ ತಾಯಿ ಹಾಗಿರ್ಬೋದು, ಆದ್ರೆ ನೀವು ನಿಮ್ಮ ಆಲೋಚನೆಗಳನ್ನ ಅಥವಾ ನೀವು ನಿಮ್ಮ ಆಸೆ ಕನಸುಗಳನ್ನ ಅಥವಾ ನನ್ನ ಮಕ್ಕಳನ್ನ ಹೀಗ್ ನೋಡ್ಕೋಬೇಕು ಹಾಗೆ ನೋಡ್ಕೋಬೇಕಿಲ್ಲ. ಮಗುಗೆ ತನ್ನದೇ ಆದ ಜೀವನ ಇದೆ. ನೀವು ನಿಮ್ಮ ಬದುಕನ್ನ ಬದುಕ್ತಾ ಇದ್ದೀರಾ, ನಿಮ್ಮ ಮಗುವಿಗೆ ಅವರ ಬದುಕನ್ನ ಬದುಕೋದಕ್ಕೆ ಬಿಡಬೇಕು ಅಂತ. ಅದಕ್ಕೆ ಅವರು ಒಂದು ಉದಾಹರಣೆ ಕೊಡ್ತಾರೆ ಸ್ವಾಮೀಜಿ ಅವರು, ನನಗೆ ಅದು ಬಹಳ ಇಷ್ಟ ಆಯ್ತು. ನೀವು ಒಂದು ಮಗು ಪೆನ್ಸಿಲ್ ಒಂದು ಕೇಳಿದ್ರೆ ನೀವು ಎಷ್ಟು ತಂದು ಕೊಡ್ತೀರಾ? ಸಹಜವಾಗಿ 3-4 ಪ್ಯಾಕ್ ತಂದು ಕೊಟ್ಬಿಡ್ತಾರೆ. ಇದು ತಪ್ಪು ಅಂತ ಸ್ವಾಮೀಜಿ ಅವರು ಹೇಳ್ತಾರೆ. ಅಂದ್ರೆ ನಾವು ಮಗುಗೆ ಎಷ್ಟು ಅವಶ್ಯಕತೆ ಇದೋ ಅಷ್ಟನ್ನ ಮಾತ್ರ ನಾವು ಅವರಿಗೆ ಒದಗಿಸ್ಬೇಕೇ ವಿನಃ ರಾಶಿ ರಾಶಿ ಕೊಟ್ರೆ ಏನಾಗುತ್ತೆ, ಮಗುವಿಗೆ ಆ ವಸ್ತುವಿನ ಬೆಲೆ ಗೊತ್ತಾಗಲ್ಲ. ಇನ್ನೂ ಪೆನ್ಸಿಲ್ ಇದ್ದಂಗೆ ಮೇಡಮ್ ಹೊಸದನ್ನಕ್ಕೆ ಕೈ ಹಾಕಿರುತ್ತೆ. ಅಂದ್ರೆ ನಾವು ಪೆನ್ಸಿಲಿನ ಪೂರ್ತಿ ಮುಗಿಯೋವರೆಗೂ ಬಳಸೋದನ್ನ ಕಲಿಸ್ಬೇಕು. ಇತ್ತೀಚಿನ ದಿನಗಳಲ್ಲಿ ನಾವು ಮಾಡ್ತಾ ಇದೀವ? ನಮ್ಮನ್ನ ನಾವು ಅವಲೋಕನ ಮಾಡ್ಕೊಂಡ್ರೆ ಯಾವುದೇ ಪೋಷಕರು ಕೂಡ ಮಾಡ್ತಾ ಇಲ್ಲ. ಬಿಡು ಅದು ಅವ್ರಿಗಿಂತ ಮುಂಚೆ ನಾವೇ ಸಣ್ಣದಾಗಿದೆ ತೆಗ್ದಾಕೋ ಅಂತೀವಿ. ಅದು ಕೊನೆ ಮುಗಿಯೋರು ಎಲ್ಲಿಗೆ ಬರೆಯೋಕ್ಕೆ ಬರುತ್ತೋ ಅಲ್ಲಿವರೆಗೂ ಕೂಡ ವಸ್ತುವನ್ನ ಬಳಸಬೇಕು ಅಂತ ಸ್ವಾಮೀಜಿಯವರು ಬಹಳ ಚೆನ್ನಾಗಿ ಇದರಲ್ಲಿ ಹೇಳಿದ್ದಾರೆ ಮೇಡಮ್. ಹೌದು ಮ್ಯಾಮ್. ಹಾಗೆ ಈಗ ನಾವು ನಮ್ಮ ಸಮಾಜದಲ್ಲಿ ಕೆಲವೊಂದಷ್ಟು ವಿಚಾರಗಳು ನಡೀತಾನೆ ಇದೆ. ಇದು ಹಿಂದೆನೂ ನಡೆದಿದೆ, ಈಗಲೂ ನಡೀತಾ ಇದೆ, ಮುಂದೆನೂ ನಡೆಯುತ್ತೆ ಅನ್ನೋದ್ರಲ್ಲಿ ನಮ್ಗೆ ಅಲ್ಲಿ ಅನುಮಾನನೇ ಇಲ್ಲ. ಆ ಒಂದು ವಿಚಾರ ಅಂತಂದ್ರೆ ಕೋಮುಗಲಭೆ. ಈಗ ಜಾತಿ ವಿಚಾರಗಳಲ್ಲಿ ಎಷ್ಟೊಂದು ಜನ ಕೊಲೆಗಳು ನಡೀತಾ ಇದೆ, ಎಷ್ಟೋ ಜನಗಳನ್ನ ತುಚ್ಛವಾಗಿ ನೋಡ್ತಾ ಇದ್ದಾರೆ ಜನ. ಈ ಜಾತಿ ಕುರಿತು ಸ್ವಾಮೀಜಿಗಳು ಏನ್ ಹೇಳಿದ್ದಾರೆ? ಈಗ ನಾವು ಈ ಜಾತಿಯನ್ನ ಈ ಜಾತಿ ಇರ್ಬೋದು ಅಥವಾ ಈ ದಿಸ್ ಕಾಸ್ಟ್ ಸಿಸ್ಟಮ್, ವೆದರ್ ವಿ ಹ್ಯಾವ್ ಟು ಫಾಲೋ ಇಟ್ ಆರ್ ನಾಟ್ ಅನ್ನೋದ್ರ ಬಗ್ಗೆ ಸ್ವಾಮೀಜಿಗಳ ನಿಲುವು ಏನಾಗಿದೆ ಅಂತ. ಇದು ಬಹಳ ಮುಖ್ಯ ಮೇಡಮ್. ಯಾಕೆಂದ್ರೆ ನಮ್ಮ ಒಂದು ಸಮಾಜದಲ್ಲಿ ಏನ್ ನಡೀತಾ ಇದೆ ಅಂದ್ರೆ ಕೋಮು ಗಲಭೆ ಅನ್ನೋ ಒಂದು ಪ್ರತಿನಿತ್ಯ ನಡೆಯುವಂತದ್ದಾಗಿದೆ ಏನೋ ಅನ್ನೋಷ್ಟು ಭಯ ಆತಂಕ ಎಲ್ಲರಲ್ಲೂ ಕೂಡ ಅಡಗಿದೆ. ಅದರಲ್ಲಿ ಬಲಿಯಾಗ್ತಿರೋದು ಯಾರು? ಸಾಮಾನ್ಯ ಜನರ ವಿನಃ AC ರೂಮಲ್ಲಿ ಕುತ್ಕೊಂಡಿದ್ದಂತಾರೆ ಯಾರು ಕೂಡ ಅದರಲ್ಲಿ ಬಲಿಯಾಗೋದಿಲ್ಲ. ಮತ್ತೆ ಇನ್ನೊಂದೇನು ಅಂತಂದ್ರೆ ಜನರಲ್ಲಿ ಈ ಸಮಾನತೆ ಅನ್ನೋ ಮನೋಭಾವನೆ ಯಾರಲ್ಲೂ ಇಲ್ಲ. ಹೌದು. ಅದ್ ಯಾಕೆ ಹಾಗಾಗ್ತಾ ಇದೆ? ಇವ್ರು ಏನೆಲ್ಲ ವಿಚಾರಗಳನ್ನ ತಿಳ್ಕೊಂಡ್ರೆ ಈಗ ಕೆಲವೊಂದಷ್ಟು ವಿಚಾರಗಳು ತಿಳಿದ್ರಾದ್ರೂ ಈ ಸಮಾನತೆ ಮನೋಭಾವ ಜನರಲ್ಲಿ ಮೂಡುತ್ತೋ ಅನ್ನೋ ಒಂದು ಆಶಾಭಾವನೆ. ಅದಕ್ಕೆ ಸ್ವಾಮೀಜಿ ಅವ್ರು ಹೇಳ್ತಾರೆ ಮೇಡಮ್, ಅವರೊಂದು ಮಾತು ಕೇಳ್ತಾರೆ ನೋಡ್ರಿ, ಬಹಳ ಚೆನ್ನಾಗಿದೆ. ಯಾಕೆ ಮನುಷ್ಯ ಕೋಮು ಗಲಭೆ ಆಗುತ್ತೆ ಅಂದ್ರೆ ಜಾತಿಗಳಿಗೆ ಅಂಟ್ಕೊಂಡಿದ್ದಾರೆ. ಈ ಜಾತಿಗಳಿಗೆ ಅಂಟ್ಕೊಳ್ಳೋದು ಬಿಟ್ಟಾಗ ನಮ್ಮಲ್ಲಿ ಕೋಮು ಗಲಭೆ ಅನ್ನೋದೇ ಇರೋದಿಲ್ಲ. ಅದಕ್ಕೆ ಅವರು ಸ್ವಾಮೀಜಿ ಅವರು ಬಹಳ ಚೆನ್ನಾಗಿ ಹೇಳ್ತಾರೆ, ಅನ್ನವನ್ನು ಕೇಳುವಿರಾ ನಿನ್ನನ್ನು ಯಾವ ಜಾತಿಯ ರೈತ ಬೆಳೆದಿರುವನೆಂದು, ಬೀಸುವ ಗಾಳಿಯನ್ನು ಕೇಳುವಿರಾ ನಿನ್ನದು ಯಾವ ಜಾತಿ ಎಂದು, ಕುಡಿಯುವ ನೀರನ್ನು ಕೇಳುವಿರಾ ನೀನು ಯಾವ ಜಾತಿಯ ರೈತನ ಬಾವಿಯ ನೀರೆಂದು, ಉಡುವ ಬಟ್ಟೆಗೆ ಕೇಳುವಿರಾ ನೀನು ಯಾವ ಜಾತಿಯ ಕಾರ್ಮಿಕರ ಕಲೆ ಎಂದು, ಹಸಿವು ನೀಗಿದರೆ ಸಾಕು, ದಾಹ ತೀರಿದರೆ ಸಾಕು, ಮಾನ ಮುಚ್ಚಿದರೆ ಸಾಕು, ಕಷ್ಟಕ್ಕೆ ದಾರಿ ಸಿಕ್ಕರೆ ಸಾಕು, ಮತ್ತೇಕೆ ನಮಗೆ ಈ ಜಾತಿ ಎಂಬ ಪದವೇ ಬೇಕು. ಪದ ಯಾಕೆ ಬೇಕು ಅಂತ ಸ್ವಾಮೀಜಿಯವರು ಕೇಳ್ತಾರೆ ಮೇಡಮ್. ಈ ಒಂದು ಮಾತು ಸಾಕು ನಾವು ಅರ್ಥ ಮಾಡ್ಕೊಂಡ್ರೆ. ನೋಡ್ರಿ, ನಮ್ಮ ಕಷ್ಟದಲ್ಲಿ ಇದ್ದಾಗ ನಾವು ಅನ್ನ ಯಾರಾದ್ರೂ ಕೊಟ್ಟ ತಕ್ಷಣ ನಾವು ತಿಂತೀವಿ ವಿನಃ ಇದು ಯಾವ ಜಾತಿ, ಯಾವ ರೈತ ಬೆಳೆದಿರೋದು, ಕುಲ ಕೀಳ್ ಜಾತಿನ ಮೇಲ್ ಜಾತಿನ ಅಂತ ನಾವು ಯಾವತ್ತಾದ್ರೂ ಯೋಚನೆ ಮಾಡ್ತೀವ ವೀಕ್ಷಕರೇ? ಖಂಡಿತ ಇಲ್ಲ. ಅದಕ್ಕಾಗಿ ನಾವೇನು ಮಾಡಬೇಕು, ಜಾತಿ ಅನ್ನುವಂಥದ್ದು ಇಲ್ವೇ ಇಲ್ಲ. ಅದಕ್ಕೆ ಒಂದು ಬಸವಣ್ಣನವರು ಒಂದು ಕಡೆ ಹೇಳ್ತಾರೆ, ಜಾತಿ ಅನ್ನುವಂತಹದ್ದು ದೇವರ ಕಲ್ಪನೆ ಅಲ್ಲ ಅಂತದ್ದು, ಮನುಷ್ಯನ ನಿರ್ಮಿತ. ಜಾತಿ ಅನ್ನುವಂತಹದ್ದು ದೇವರ ಕಲ್ಪನೆ ಅಲ್ಲ, ಮನುಷ್ಯನ ನಿರ್ಮಿತವಾಗಿದೆ. ಅವನ ಸ್ವಾರ್ಥಕ್ಕಾಗಿ ಮಾಡ್ಕೊಂಡಿದ್ದಾನೆ ಜಾತಿಗಳನ್ನ ಅಂತ ಹೇಳಿ ಅವರು ಇನ್ನೊಂದು ಚೆನ್ನಾಗಿ ಹೇಳ್ತಾರೆ ಅವರು. ನೀನು ಅಪಘಾತ ಸಂಭವಿಸುತ್ತೆ, ಈಗ ನಾವು ರೋಡಲ್ಲೆಲ್ಲ ಇದ್ದಕ್ಕಿದ್ದಂಗೆ ಅಪಘಾತ ಆಗುತ್ತೆ, ಅಲ್ಲಿ ನಮಗೆ ಯಾರೋ ಬಂದು ಬಾಯಿಗೆ ನೀರು ಹಾಕಬೇಕಾದ್ರೆ ಏನೋ ಕೂರಿಸ್ತಾರೆ, ಏನೋ ಎದ್ದಳಿಸ್ತಾರೆ, ಆ ಟೈಮಲ್ಲಿ ನಾವು ಜಾತಿ ಯೋಚನೆ ಮಾಡ್ತೀವ? ನೀನು ಯಾವ ಜಾತಿ ಏನಪ್ಪ, ನನ್ ಮುಟ್ಟಬೇಡ ನೀನು ಅಂತ ದೂರ ತಳ್ತೀವ ಅವನ್ನ. ನಾನು ಬದುಕಿದ್ರೆ ಸಾಕಪ್ಪ ಅನ್ನೋದು ಇರ್ತೀವಿ. ಅದನ್ನ ಇನ್ನೊಂದು ಉದಾಹರಣೆ ಕೊಡ್ತಾರೆ ಅವರು. ಒಬ್ಬ ಮಹಿಳೆಗೆ ಹೆರಿಗೆ ನೋವಾಗಿರುತ್ತೆ, ಅವಳಿಗೆ ತಕ್ಷಣವೇ ಅವಳು ಆಸ್ಪತ್ರೆಗೆ ಹೋಗ್ಬೇಕು. ಯಾರೋ ಒಬ್ರು ಸಿಗ್ತಾರೆ, ಆ ಸಿಕ್ಕಾಗ ಅವ್ರು ನಾನು ಕರ್ಕೊಂಡು ಹೋಗ್ತೀನಿ ಬಾರಮ್ಮ ಅಂದ್ರೆ ನೀವು ಹೋಗ್ದಂಗೆ ಇರ್ತೀರಾ? ಯಾರೇ ಆಗಿರಲಿ, ಅವರೊಬ್ಬ ಇನ್ನೂ ಹೇಳ್ಬೇಕಂದ್ರೆ ಒಬ್ಬ ಭಿಕ್ಷುಕ ಆಗಿರಲಿ, ಅವನು ನಮ್ಮ ಜೊತೆ ಬಂದು ನಮಗೆ ಸಹಾಯ ಮಾಡಿದರೆ ಅವನ ಸಹಾಯವನ್ನು ಕೂಡ ನಾವು ತಿರಸ್ಕರಿಸೋದಿಲ್ಲ. ಅಂದರೆ ಇದರ ಅರ್ಥ ಏನು? ಎಲ್ಲರೂ ಕೂಡ ಒಂದೇ. ಆ ನರ್ಸರಿಗೆ ನಾವು ನೋಡ್ಕೊಂಬಂದಂಥ ನರ್ಸನ್ನಾಗಲಿ ವೈದ್ಯರನ್ನಾಗಲಿ ಜಾತಿ ಕೇಳ್ತೀವಿ ಮೇಡಮ್? ಯಾವುದೇ ಕಾರಣಕ್ಕೂ ಕೇಳಲ್ಲ. ಅಂದರೆ ನಮ್ಮ ಅನುಕೂಲಕ್ಕೆ ನಾವು ಆ ಜಾತಿಗಳನ್ನು ಬಳಸ್ಕೊಳ್ತೀವಿ ವಿನಃ ನಮ್ಮ ಕಷ್ಟದಲ್ಲಿದ್ದಾಗ ಆ ಜಾತಿಗಳು ನೆನಪಾಗಲ್ಲ. ಇದರಿಂದ ನಾವು ಏನು ಅರ್ಥ ಮಾಡ್ಕೊಳ್ಬೇಕು? ಸ್ವಾಮೀಜಿ ಅವ್ರು ಏನು ಹೇಳ್ತಾರೆ, ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ನೀನು ಕಷ್ಟದಲ್ಲಿದ್ದಾಗ
ನಿನಗೆ ಯಾವುದೇ ಜಾತಿಯ ನೆನಪುಗಳು ಬರೋದಿಲ್ಲ. ಈಗ ನಿನಗೆ ಹಸಿವಾದಾಗ ಜಾತಿ ನೆನಪು ಬರಲ್ಲ, ಬಾಯಾರಿಕೆ ಆದಾಗ ಜಾತಿ ನೆನಪು ಬರಲ್ಲ, ನಿನಗೆ ಅಪಘಾತ ಆದಾಗ ಜಾತಿ ನೆನಪು ಬರಲ್ಲ. ನಿನಗೆ ಯಾವಾಗ ಬರುತ್ತೆ ಜಾತಿ ನೆನಪು ಅಂದರೆ ನೀನು ಎಲ್ಲ ರೀತಿಯ ಸುಖ ಭೋಗಗಳನ್ನು ಅನುಭವಿಸುವಾಗ ಅವನು ಆ ಜಾತಿ, ಇವನು ಈ ಜಾತಿ ಅನ್ನುವುದು ಬರ್ತದೆ. ಹಾಗಾಗಿ ನೀವು ಅದನ್ನು ಅಂಟ್ಕೊಳ್ಬೇಡ್ರಿ. ಜಾತಿಗಳೆಲ್ಲವೂ ನೀವು ಗಮನ ಇಟ್ಟು ಕೇಳಿಸ್ಕೊಳ್ಬೇಕು. ಜಾತಿಗಳೆಲ್ಲವೂ ದೇವರ ಕಲ್ಪನೆಯಲ್ಲ, ಮಾನವನ ನಿರ್ಮಿತ. ಅದು ಯಾತಕ್ಕಾಗಿ? ಅವರವರ ಸ್ವಾರ್ಥಕ್ಕಾಗಿ ಸಾಮಾನ್ಯ ಜನರನ್ನು ಬಲಿ ಕೊಡುವುದಕ್ಕೆ ಈ ಕೂಮುಗಲಭೆಗಳನ್ನು ಹಬ್ಬಿಸ್ತಾರೆ. ಅದಕ್ಕೆ ನಾವು ಬಲಿಯಾಗಬಾರ್ದು. ಇದು ಯಾಕೆ ಇದು ಹೆಚ್ಚಾಗುತ್ತೆ ಮೇಡಮ್ ಅಂದರೆ ನಮಗೆ ಸ್ವಂತ ಆಲೋಚನೆ ಇಲ್ಲ. ಆಯ್ತು, ಅವ್ರು ಹೇಳ್ತಾರೆ ಏನು ಕೇಳಿದರು, ಯಾಕೆ ಹೇಳಿದರು. ಇನ್ನೂ ಒಂದು ನನಗೊಂದು ಈಜಿಪ್ಟ್ನಲ್ಲಾದಂಥ ಒಂದು ಘಟನೆ ನೆನಪಾಗುತ್ತೆ ಈ ಒಂದು ಇದನ್ನು ಮಾತಾಡಬೇಕಾದ್ರೆ. ಅಂದರೆ ಅಲ್ಲೊಬ್ಬ ಅಪರಾಧಿ ಬರ್ತಾನೆ, ಅವ್ರಿಗೆ ನ್ಯಾಯಾಧೀಶರು ಕರೆದು ಮುಖಾಮುಖಿ ಪ್ರಶ್ನೆ ಕೇಳ್ತಾರೆ, ನೀನು ಯಾಕಪ್ಪ ಕೊಲೆ ಮಾಡಿದೆ ಅಂತ. ಅವನು ಒಂದು ಕಾದಂಬರಿಯನ್ನು ಒಬ್ಬ ಸಾಹಿತಿಯನ್ನು ಕೊಲೆ ಮಾಡಿರ್ತಾರೆ. ನೀ ಯಾಕಪ್ಪ ಸಾಹಿತಿಯನ್ನು ಕೊಲೆ ಮಾಡಿದೆ ಅಂತ ಕೇಳ್ತಾರೆ. ಅದಕ್ಕೆ ಅವನೇನು ಹೇಳ್ತಾನೆ, ಅವರು ಒಂದು ಕಾದಂಬರಿಯನ್ನು ಬರೆದಿದ್ರು, ಅದಕ್ಕಾಗಿ ಅವ್ರನ್ನ ಕೊಲೆ ಮಾಡಿದೆ ಅಂತಾರೆ. ನೀನು ಹೌದು ಆಯಿತು, ಅವ್ರದ್ದು ಅವರಿಗೆ ಮೊದಲೇ ಅನುಭವ ಜಾಸ್ತಿ. ನ್ಯಾಯಾಧೀಶರು ಕೇಳ್ತಾರೆ, ಆಯಿತಾ ನೀನು ಆ ಕಾದಂಬರಿನ ನೀನು ಓದಿದೆಯಾ ಅಂತ ಕೇಳ್ತಾರೆ. ಇಲ್ಲ ಅಂತ ಹೇಳ್ತಾನೆ. ಅಂದರೆ ನೀನು ಯಾಕೆ ಕೊಲೆ ಮಾಡಿದೆ? ಅವ್ರು ಯಾರೋ ಹೇಳಿದ್ರು ನಾನು ಕೊಲೆ ಮಾಡಿದೆ. ಯಾರೋ ಹೇಳಿದ್ರು ಅಂದ್ರೆ ಅವ್ರು ಯಾರೋ ಡೀಲ್ ಕೊಟ್ಟಿರ್ಬೋದು. ಅಂದ್ರೆ ಅವನಿಗೆ ಅದು ಕೊಲೆ ಮಾಡಿದ ಕಾರಣ ಅವನಿಗೇನು ಅದೇನಕ್ಕೆ ಮಾಡಿದೆ ಅಂತ ಗೊತ್ತಿಲ್ಲ ಅವನಿಗೆ. ಒಟ್ಟು ಕೊಲೆ ಮಾಡ್ದ, ಕ್ಲಾರಿಟಿ ಇಲ್ಲ. ಅಂದ್ರೆ ಇನ್ನು ಕಾದಂಬರಿ ನೀನು ಓದಿದ್ರೆ, ನೀನು ಅದರಲ್ಲಿ ಏನಾದರೂ ಕೆಟ್ಟದ್ದಿದ್ರೆ, ನಿನಗೆ ಬೇಜಾರಾಗಿದ್ರೆ, ಅವ್ರ ಬಗ್ಗೆ ಅಸಹ್ಯ ಆಗಿದ್ರೆ ನೀನು ಕೊಲೆ ಮಾಡಿದೆ ಅಂತ ನಾವೇನೋ ಒಪ್ಕೊಳ್ಬೋದು, ಅರ್ಥ ಇರ್ತಿತ್ತು. ಆದರೆ ನೀನು ಅಂದರೆ ನೀನು ಮೂರನೇವರ ಮಾತು ಕೇಳಿ ನೀನು ಕೊಲೆ ಮಾಡಿದೆಯಲ್ಲಪ್ಪ, ನೀನು ಸ್ವಂತ ಆಲೋಚನೆ ಎಲ್ಲಿತ್ತು, ಮನಸ್ಥಿತಿ. ಅಂದರೆ ಇವಾಗ ನಾವು ಎಲ್ಲಿಗೆ ತಲುಪಿದ್ದೀವಿ? ಸ್ವಂತ ಆಲೋಚನೆಗೆ ಅವಕಾಶನೇ ಕೊಡಲ್ಲ. ಮಾನವನ ಮೆದುಳು ಅತ್ಯಂತ ಒಂದು ಜ್ಞಾನ ಹೇಗೆ ಬೇಕಾದರೂ ಬಳಸ್ಕೋಬೋದು. ಅಂತಹ ಒಂದು ಅರಿವುಳ್ಳಂತಹ ಒಂದು ಶಕ್ತಿ ನಮಗಿದೆ ಅಂದರೆ ಅದನ್ನು ನಾವು ಬಳಸ್ಕೊಳ್ತಾನೆ ಇಲ್ಲ. ಈಗ ನಾವು ಯಾವುದೇ ಒಂದು ವಸ್ತು, ಈಗ ಹಾವು ನೋಡ್ಬೋದು, ನಾವು ಅದ್ರ ಕಾಲುಗಳನ್ನ ಬಳಸ್ಕೊಳ್ಳದೆ ಇದ್ದಿದ್ದಕ್ಕೆ ಅದು ಏನಾಯಿತು, ಕಾಲುಗಳನ್ನೇ ಕಳೆದುಕೊಳ್ತು. ಹಾಗೆ ಮನುಷ್ಯನು ಕೂಡ ನಮ್ಮ ಬುದ್ಧಿಯನ್ನು ಬೆಳೆಸ್ಕೊಳ್ದಿದ್ರೆ ನಿಜಕ್ಕೂ ನಾವು ಮುಂದೊಂದು ದಿನ ಅತ್ಯಂತ ಕೀಳಾಗಿ ಬದುಕುವಂಥ ಸ್ಥಿತಿಗೆ ನಾವು ತಲುಪ್ತೀವಿ ಅಂತ. ಅಂದರೆ ನಾವು ಯೋಚನೆ ಮಾಡಬೇಕು. ಸ್ವಾಮೀಜಿಯವರ ಮಾತು ಕೂಡ ಭಾಳ ಅರ್ಥಪೂರ್ಣ ಮೇಡಮ್. ಯಾಕಂದರೆ ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡ್ರಿ, ಕಷ್ಟದಲ್ಲಿದ್ದಾಗ ನಿನಗೆ ಜಾತಿ ನೆನಪಾಗಲ್ಲ, ನಿನಗೆ ಸುಖದಲ್ಲಿದ್ದಾಗ ಮಾತ್ರ ಜಾತಿಗಳು ನೆನಪಾಗ್ಬಿಡ್ತಾವಲ್ಲ, ಅದು ನಿನಗೆ ಆ ಜಾತಿ ಅನ್ನೋ ಪದವೇ ಬೇಡ ಅಂತ ಅವ್ರು ಹೇಳ್ತಾರೆ. ಅಂದರೆ ಈ ಕಾರಣಕ್ಕೆ ನನಗೆ ಸ್ವಾಮೀಜಿಗಳು ನನಗೆ ಬಹಳಷ್ಟು ಇಷ್ಟ ಆಗ್ತಾರೆ ಮೇಡಮ್. ಈಗ ಮಕ್ಕಳು ಒಂಥರ ಗಾಜಿನ ರೀತಿ, ಅದು ಸ್ವಲ್ಪ ಟಚ್ ಮಾಡಿದ್ರು ಅಥವಾ ನಾವು ಅದನ್ನ ಆ ಸಡ್ಡೆಯಿಂದ ನಮಗೆ ಕಾಣದೆ ಹೋದ್ರು, ಕಣ್ಣಿಗೆ ಗೊತ್ತಿಲ್ಲ, ಅದನ್ನ ಸ್ವಲ್ಪ ತಳ್ಬಿಟ್ರೆ ಅದು ಬಿದ್ದ್ಬಿಡುತ್ತೆ ಕೆಳಗೆ, ಅದು ಹೊಡೆದು ಹೋಗ್ಬಿಡುತ್ತೆ. ಮಕ್ಕಳ ಮನಸ್ಥಿತಿನೂ ಕೂಡ ಹಾಗೆ ಇದೆ. ಈಗ ಮಕ್ಕಳು ಅಂತಂದ್ರೆ ಕುತೂಹಲ, ಕ್ಯೂರಿಯಾಸಿಟಿ ಜಾಸ್ತಿ ಇರುತ್ತೆ. ಈಗ ಯಾವ್ದೋ ಒಂದು ವಸ್ತು ನೋಡ್ತು ಅಂದ್ರೆ ಇದು ಹೇಗ್ ಬಂತು, ಇದು ಯಾಕಿದೆ, ಇಲ್ಲಿ ಈ ರೀತಿಲೇ ಯಾಕಿದೆ, ಈ ತರ ಪ್ರಶ್ನೆಗಳು ಬಂದಾಗ ಖಂಡಿತವಾಗಿ ಪೋಷಕರ ಹತ್ರ ಹೋಗುತ್ತೆ, ಕೆಲವೊಂದಷ್ಟು ಪ್ರಶ್ನೆಗಳನ್ನ ಕೇಳುತ್ತೆ. ಆದ್ರೆ ಈಗಿನ ಪೋಷಕರ ಮನಸ್ಥಿತಿ ಹೇಗಿದೆ ಅಂತಂದ್ರೆ, ಮೊಬೈಲ್ ಇಟ್ಕೊಂಡ್ ಬಿಡ್ತಾರೆ, 24 ಗಂಟೆ ಮೊಬೈಲ್ ಅನ್ನ ನೋಡ್ತಾನೆ ಇರ್ತಾರೆ. ಮಗು ಬಂದ್ ಏನೋ ಪ್ರಶ್ನೆ ಕೇಳ್ತು, ಅದಕ್ಕೆ ಸರಿಯಾಗಿ ಉತ್ತರ ಕೊಡದೆ ಹೇ ಹೋಗು ಆಮೇಲೆ ನೋಡೋಣ, ಇರ್ಲಿಕ್ಕೆ ಈ ತರದ್ದು ಹುಚ್ಚು ಪ್ರಶ್ನೆಗಳನ್ನ ಕೇಳ್ಬೇಡ, ಅಲ್ಲಿಗೆ ಆ ತರ ಹೇಳಿದಾಗ ಆ ಮಗುವಿಗೆ ಆ ಪ್ರಶ್ನೆ ಮಾಡೋ ಮನಸ್ಥಿತಿ ಇರುತ್ತಲ್ಲ, ಅದು ಕಳ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ಪೋಷಕರು ಮಕ್ಕಳಿಗೆ ಯಾವ ರೀತಿಯಾಗಿ ಉತ್ತರಿಸಬೇಕು, ಎಷ್ಟು ಜಾಗರೂಕರಾಗಿರ್ಬೇಕು, ಮಕ್ಕಳ ಹತ್ರ ಮಾತಾಡ್ತಿರ್ಬೇಕಾದ್ರೆ, ಅವ್ರಿಗೇನೋ ವಿಚಾರಗಳನ್ನ ಹೇಳ್ತಾ ಇರ್ಬೇಕಾದ್ರೆ ಒಂದಷ್ಟು ವಿಚಾರಗಳನ್ನ ಅವ್ರ ತಲೆಯಲ್ಲಿ ಇಟ್ಕೊಂಡು ಅವರು ಮಕ್ಕಳ ಜೊತೆ ಮಾತಾಡ್ಬೇಕಾಗತ್ತೆ. ಸೊ ಅವ್ರಿಗೆ ಏನ್ ಹೇಳೋದಕ್ಕೆ ನೀವು ಸ್ವಾಮೀಜಿ ಅವರು ಪುಸ್ತಕದಲ್ಲಿ ಏನ್ ಹೇಳಿದ್ದಾರೆ, ಅದ್ರ ಓದ್ ತಕ್ಷಣ ನಿಮ್ಮ ಅನುಭವಕ್ಕೆ ಏನ್ ಬಂದಿದೆ ಅದನ್ನ ಹೇಳಿ. ಇದು ನೀವು ಬಹಳ ಒಳ್ಳೆಯ ಒಂದು ಪ್ರಶ್ನೆನ ಕೇಳಿದ್ರಿ ಮೇಡಮ್. ಯಾಕಂದ್ರೆ ಪ್ರಸ್ತುತ ದಿನಮಾನಕ್ಕೆ ಇದು ಅತ್ಯಂತ ಅವಶ್ಯಕ. ಅದಕ್ಕೆ ಸ್ವಾಮೀಜಿ ಅವರು ಹೇಳ್ತಾರೆ, ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಎಷ್ಟೋ ಸಲ ನಮ್ಮ ಸುತ್ತಮುತ್ತಲಿನ ಕೆಲವು ತಂದೆ ತಾಯಿಗಳು ಕೂಡ ತಮ್ಮ ಮಕ್ಕಳು ಕೇಳುವ ಪ್ರಶ್ನೆಗಳಿಗೆ ಉತ್ತರ ಕೊಡೋದಿಲ್ಲ. ಉತ್ತರ ಕೊಡದೆ ಏನಾಗುತ್ತೆ, ಅವರ ಮಾನಸಿಕ ಒಂದು ಸ್ಥೈರ್ಯವನ್ನು ನಾವು ಕುಗ್ಗಿಸಿದಂಗಾಗುತ್ತೆ. ಅದಕ್ಕೆ ಏನು ಮಾಡಬೇಕು, ಅವರು ನಂಬದೆ ನಮ್ಮನ್ನ ತಂದೆ ತಾಯಿಗಳನ್ನ. ಈಗ ಅವರು ಪಕ್ಕದ ಮನೆಯವ್ರ ಹತ್ರ ಹೋಗಿ ಅವ್ರ ಫೀಲಿಂಗ್ಸ್ನ, ಅವ್ರಿಗೆ ಅನಿಸಿದ್ದನ್ನ ಅವ್ರು ಕೇಳಬೇಕಾದಂಥ ಪ್ರಶ್ನೆಗಳನ್ನ ಕೇಳೋದಕ್ಕೆ ಸಾಧ್ಯ ಇಲ್ಲ. ಆ ಸಹಜವಾಗಿ ಮಕ್ಕಳು ಎಲ್ಲಿಗೆ ಬರ್ತಾರೆ, ತಂದೆ ತಾಯಿ ಹತ್ರನೇ ಬರ್ತಾರೆ, ನಮ್ಮನ್ನೇ ಕೇಳ್ಕೋಬೇಕು. ಅವರು ನಾವೇನೇ ಕೆಲಸ ಮಾಡ್ತಿರ್ಲಿ, ನಾವೇನು ಮಾಡ್ಬೇಕು, ಆ ಮಗುಗೆ ಸಮಾಧಾನವಾಗಿ ಉತ್ತರ ಕೊಡಬೇಕು ಅಂತ ಸ್ವಾಮೀಜಿ ಅವರು ಹೇಳ್ತಾರೆ. ಅಂದರೆ ಮಗು ಒಂದು ಚೀನಾ ಗಾದೆ ಇದೆ ಮೇಡಮ್, ಅದು ನನಗೆ ಬಹಳ ಇಷ್ಟ ಆಗುತ್ತೆ. ಅಂದರೆ ಏನು ಹೇಳ್ತಾರೆ, ಮಗು ಅಂದರೆ ಒಂದು ಚಿಕ್ಕ ಮಗು ತನ್ನ ತಾಯಿಗೆ ಹೇಳುತ್ತಂತೆ, ಅಮ್ಮ ನೀನು ನನಗೆ
ತೋರಿಸು, ನಾನು ಮರಿತೀನಿ. ಅಮ್ಮ ನೀನು ನನ್ನಿಂದ ಮಾಡಿಸು, ನಾನು ಕೆಲವು ದಿನಗಳು ಮಾತ್ರ ನಾನು ನೆನ್ಪಿಟ್ಕೊಳ್ಕೊಳ್ತೀನಿ. ಅಮ್ಮ ನೀನು ನನ್ನಿಂದ ಮಾಡಿಸಿ, ನೀನು ಮಾಡಿ ನನ್ನಿಂದ ಮಾಡಿಸು, ನಾನು ಸಾಯುವವರೆಗೂ ನಾನು ನೆನ್ಪಿಟ್ಕೊಳ್ತೀನಿ ಅಂತ ಹೇಳ್ತಾಳೆ. ಅಂದರೆ ಅದನ್ನು ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದೇನು, ನಾವು ಏನು ಮಾಡ್ತೀವೋ ಮಕ್ಕಳು ನಮ್ಮ ಅದನ್ನೇ ಮಾಡ್ತಾರೆ, ಅನುಕರಣೆ ಮಾಡ್ತಾರೆ. ಅಂದರೆ ನಾವು ಅನುಕರಣೆ ಮಾಡ್ತಾರೆ ಅಂದರೆ ನಾವು ಕೂಡ ಅದೇ ರೀತಿಯಲ್ಲಿ ಇರಬೇಕು. ಈಗ ನಾನು ಮಗುವಿಗೆ ಆ ಪ್ರಶ್ನೆಗೆ ನಾನು ಉತ್ತರ ಕೊಟ್ಟಿಲ್ಲ ಅಂದರೆ ಏನಾಗುತ್ತೆ, ಆ ಮಗು ನಾನು ಪ್ರಶ್ನೆ ಕೇಳಬಾರ್ದೇನೋ, ನಮ್ಮಮ್ಮ ಬೈದು ಬಿಟ್ರು, ಬೇಡ ಬಿಡು ಅಂತ ಏನಾಗುತ್ತೆ, ತನ್ನ ಆಲೋಚನಾ ಶಕ್ತಿಯನ್ನು ಕುಂದಿಸ್ಕೊಳ್ಳುತ್ತೆ ಮಗು. ಹಾಗಾಗಿ ನಮ್ದು ಏನೇ ಕೆಲಸ ಕಾರ್ಯಗಳಿದ್ರು, ನಮ್ಗೆ ಎಷ್ಟೇ ಒತ್ತಡಗಳಿದ್ರು, ನಮ್ಮ ಮಕ್ಕಳಿಗಾಗಿ ನಾವು ಸಮಯವನ್ನು ಮೀಸಲಿಡಬೇಕು. ಮಕ್ಕಳನ್ನ ಕೇಳಬೇಕು. ಏನಪ್ಪ ಈಗ ಅವನು ನಂದೇ ಉದಾಹರಣೆ ಕೊಡ್ತೀನಿ ಮೇಡಮ್. ನಾನು ಆಗ ತಾನೇ ಶಾಲೆಯಿಂದ ಬಂದಿರ್ತೀನಿ, ನನ್ನ ಮಗನೂ ಕೂಡ ಬರ್ತಾನೆ, ಮಗಳು 3 ಬರ್ತಾರೆ. 3 ಬಂದು ಅವ್ರಿಗೆ ಹೇಳಿ ಏನು ಅನ್ನಿಸ್ತು ಶಾಲೆಯಲ್ಲಿ ಇರೋದನ್ನೆಲ್ಲ ಇವರಿಬ್ಬರಿಗಿಂತ ಅವ್ನು ಮೊದಲು ನನಗೆ ಒಪ್ಪಿಸ್ಬಿಡ್ತಾನೆ. ಒಪ್ಪಿಸ್ಬೇಕಾದ ಏನಾಗ ನಾನೆಲ್ಲೋ ಬೇರೆ ಕಡೆ ಇರ್ತೀನಿ. ಅವಾಗ ಏನಾಗುತ್ತೆ, ನನಗೆ ಒಂದು ರೀತಿಯಲ್ಲಿ ನಿಜಕ್ಕೂ ಹೇಳ್ಬೇಕಂದ್ರೆ ಅದು ನನಗೆ ತೆಗೆದುಕೊಳ್ಳೋದಕ್ಕೆ ಆಗಲ್ಲ, ಹಿಂಸೆ ಆಗುತ್ತೆ. ಆದರೂ ಕೂಡ ನಾನು ತಡ್ಕೊಂಡಾದ್ರೂ ಅವ್ನ ಮಾತನ್ನ ನಾನು ಕೇಳಲೇಬೇಕಾಗುತ್ತೆ. ಯಾಕೆ ಅಂದರೆ ಆ ಮಕ್ಕಳು ತಮಗಾಗಿದ್ದನ್ನು ಹೇಳ್ಕೊಳ್ಬೇಕು. ಮುಂದೊಂದು ದಿನ ಏನಾಗುತ್ತೆ, ನಾವು ಇದನ್ನೇನಾದರೂ ಅವಾಯ್ಡ್ ಮಾಡಿದರೆ ಮುಂದೇನೋ ಕಷ್ಟ ಆಗಿರುತ್ತೆ ಅವನಿಗೆ. ಶಾಲೆಯಲ್ಲಿ ಕಾಲೇಜಲ್ಲಿ ಈಗ ಹುಡುಗಿಯರಿಗೆ ಎಷ್ಟೋ ಸಮಸ್ಯೆಗಳು ಬಂದಿರ್ತವೆ. ಅವಾಗ ಏನಾಗುತ್ತೆ, ಹೇಳ್ಕೊಡೋದಿಲ್ಲ, ಮುಂದೆನೇ ಹೇಳ್ಕೊಳ್ಳಲ್ಲ ಅವರು. ಅವ್ರಿಗೆ ಏನು ಅನ್ಸುತ್ತೆ, ಅವಾಗ ಸಡನ್ನಾಗಿ ಅವ್ರಿಗೆ ಏನು ಮಾಡ್ಬೇಕು ಅನ್ಸುತ್ತೆ ಅದನ್ನು ಮಾಡಿಬಿಡ್ತಾರೆ. ಅದರಿಂದ ನಾವು ಮೊದಲು ಚರ್ಚೆ ಮಾಡಬೇಕು. ಮಕ್ಕಳೊಡನೆ ನಾವು ಚರ್ಚೆ ಮಾಡಬೇಕು. ಏನಪ್ಪ ನೀನು ಶಾಲೆಯಲ್ಲಿ ಏನು ಮಾಡಿದೆ, ಅವನಿಗೆ ಏನೇ ಆದರೂ ಕೂಡ ನಮ್ಮೊಂದಿಗೆ ಹಂಚ್ಕೊಳ್ಬೇಕು. ಅಂತಹ ಒಂದು ವಾತಾವರಣನ ನಾವು ಕಲ್ಪಿಸಬೇಕೇ ವಿನಃ ನಮ್ಮ ಅಕ್ಕಪಕ್ಕದವರು ಕಲ್ಪಿಸೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸ್ವಾಮೀಜಿಯವರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಯಾವಾಗಲೂ ಕೂಡ ಮಕ್ಕಳ ಒಂದು ಪ್ರಶ್ನೆಗಳಿಗೆ ನೀವು ಸಮಾಧಾನವಾಗಿ ಉತ್ತರಿಸಿ. ಈಗ ನಾನು ಬೆಳೆದು ದೊಡ್ಡವನಾಗಿರ್ಬೋದು, ಆದರೆ ಆ ಮಗು ಚಿಕ್ಕದು. ಆ ಮಗುವಿಗೆ ಎಷ್ಟು ಪ್ರಶ್ನೆಗಳಿದಾವೋ, ಏನು ಕುತೂಹಲ ಇದೆಯೋ, ಏನು ಗೊಂದಲಗಳಿದಾವೋ, ಏನು ಸಮಸ್ಯೆಗಳಿದಾವೋ ಗೊತ್ತಿಲ್ಲ. ಅವನು ಪ್ರಶ್ನೆ ಕೇಳ್ತಾನೆ ಅಂದರೆ ಅವನಿಗೇನೋ ಅಲ್ಲಿ ಉತ್ತರ ಬೇಕಾಗಿರುತ್ತೆ, ಅವನಿಗೇನೋ ಗೊಂದಲ ಆಗಿರುತ್ತೆ. ಆಗ ಕೇಳಿದಾಗ ನಾವು ತಂದೆ ತಾಯಿಗಳಾದವರು ಬಹಳ ಅತ್ಯಂತ ಜಾಗರೂಕತೆಯಿಂದ ನಾವು ಅವರಿಗೆ ಸ್ಪಂದಿಸಬೇಕು ಅಂತ ಸ್ವಾಮೀಜಿಯವರು ಈ ಒಂದು ವಿಚಾರಧಾರೆಯನ್ನು ಬೆಳಕಿನ ಬಂಡಿಯಲ್ಲಿ ಅತ್ಯಂತ ಚೆನ್ನಾಗಿ ಹೇಳಿದ್ದಾರೆ ಮೇಡಮ್. ಈಗ ನೋಡಿ ಮ್ಯಾಮ್, ಸಮಾಜದಲ್ಲಿ ನಾನು ಹೇಳ್ದಾಗೆ ಒಂದಷ್ಟು ಸಾಮಾಜಿಕ ಪಿಡುಗುಗಳಿದೆ. ಅದರಲ್ಲಿ ಜಾತಿ ಆಗಿರ್ಬೋದು ಅಥವಾ ಮತ್ತೊಂದೇನೋ ಆಗಿರ್ಬೋದು, ಮಗ್ದೊಂದು. ಅದೇ ತರ ಈ ಭೇದ ಭಾವ ಅನ್ನೋದು ಕೂಡ ಇದೆ. ಡಿಸ್ಕ್ರಿಮಿನೇಷನ್ ಅನ್ನೋದು ಇಟ್ ಇಸ್ ದೇರ್ ಆಲ್ವೇಸ್ ಇನ್ ದ ಸೊಸೈಟಿ. ಸೊ ಲೈಕ್ ನಾನು ಈ ದಿನ ನೋಡಿದಾಗ ಮುದ್ನಕೂಡು ಚಿನ್ನಸ್ವಾಮಿ ಎಲ್ಲೋ ಒಂದ್ ಕಡೆ ಹೇಳ್ತಾರೆ, ಇಫ್ ಐ ವಾಸ್ ಅ ಟ್ರೀ ಅಂತ. ಅಂದ್ರೆ ಮನುಷ್ಯನಾಗೋದಕ್ಕಿಂತ ನಾನು ಒಂದು ಮರ ಆಗಿದ್ರೆ ಸರಿ ಆಗಿರ್ತಿತ್ತೇನೋ. ಯಾಕೆ ಅಂತಂದ್ರೆ ಒಂದು ಮರದಲ್ಲಿ ಒಂದು ಪಕ್ಷಿ ಗೂಡು ಕಟ್ಟಬೇಕಾದ್ರೆ ಅದು ಕೇಳೋದಿಲ್ಲ ನೀನ್ ಯಾವ ಕಾಸ್ಟಿಗೆ ಸೇರಿದ್ಯಾ, ಅಥವಾ ನೀನೇನು ರಿಚ್ ಅಥವಾ ಪುವರು, ಇದ್ಯಾವುದು ಕೇಳೋದಿಲ್ಲ. ನೀನ್ ಬಡವನು ಶ್ರೀಮಂತನು ಏನೂ ಕೇಳೋದಿಲ್ಲ. ಸೊ ಹಾಗಾಗಿ ಈ ಸಮಾಜದಲ್ಲಿ ಈ ಭೇದ ಭಾವಗಳನ್ನ ನೋಡ್ತಾ ನಾವು ಬೆಳೀತಾ ಏನ್ ಮಾಡ್ಬಿಡ್ತೀವಿ ಅಂದ್ರೆ ಹೋಲಿಕೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀವಿ. ಹೆಂಗೆ ಅಂತಂದ್ರೆ, ಅಯ್ಯೋ ಕಾರಿನವರನ್ನ ನೋಡ್ಬಿಟ್ಟು ನನ್ನ ಹತ್ರ ಸ್ಕೂಟಿ ಇದೆ, ಬಟ್ ನನಗೆ ಅದು ಅಲ್ಲಿಗೆ ಸ್ಯಾಟಿಸ್ಫೈ ಆಗೋದಿಲ್ಲ. ನನಗೆ ನಾನು ಯಾವಾಗ ಕಾರ್ ತಗೋತೀನೋ ಏನೋ, ನಾನು ಇನ್ನು ಎಷ್ಟು ಇದ್ ಮಾಡ್ಬೇಕು, ನನ್ಗೆ ಇನ್ನು ಎಷ್ಟು ಹಣ ಬರಬೇಕು, ಇದ್ರ ಬಗ್ಗೆನೇ ಯೋಚನೆ ಇರುತ್ತೆ. ಆದ್ರೆ ನಾನು ನಡ್ಕೊಂಡು ಹೋಗೋನ್ನ ನೋಡ್ಬಿಟ್ಟು ಅಯ್ಯೋ ನನ್ನ ಹತ್ರ ಸ್ಕೂಟಿ ಇದೆ ಅಂತ ನಾನು ಖುಷಿ ಪಡ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ಈ ಹೋಲಿಕೆ ಮನಸ್ಥಿತಿ ಆಗಿರ್ಬೋದು ಅಥವಾ ಈ ಭೇದ ಭಾವ ಆಗಿರ್ಬೋದು, ಇದ್ರ ಬಗ್ಗೆ ಸ್ವಾಮೀಜಿಗಳು ಈ ಪುಸ್ತಕದಲ್ಲಿ ಏನ್ ಹೇಳಿದ್ದಾರೆ? ಮೇಡಮ್, ಇದನ್ನು ಕೂಡ ಮುಖ್ಯ ಅಂತಾನೆ ಹೇಳ್ತೀನಿ. ಯಾಕಂದ್ರೆ ನಾವು ಎಲ್ಲಿ ನೋಡಿದ್ರು ಇವತ್ತೇನು ನೋಡ್ತಾ ಇದ್ದೀವಿ, ಭೇದ ಭಾವ. ನಾನು ಇನ್ನೂ ಮುಂದುವರೆದು ಹೇಳ್ಬೇಕಂದ್ರೆ ಇದು ಕಟು ಸತ್ಯ ಮೇಡಮ್. ತಂದೆ ತಾಯಿಗಳು ಕೂಡ ಭೇದ ಭಾವ ಮಾಡ್ತಾರೆ ಮಕ್ಕಳಲ್ಲಿ. ತಾವು ತಮಗೆ ಜನ್ಮ ನೀಡಿದಂಥ ಮಕ್ಕಳಲ್ಲಿ ಕೂಡ ಈ ಭೇದ ಭಾವ ಮಾಡ್ತಾರೆ. ನಿಜಕ್ಕೂ ಇದು ಬಹಳಷ್ಟು ಬೇಸರದ ಸಂಗತಿ. ಇದನ್ನು ನಾವು ಬದಲಾಯಿಸ್ಕೊಳ್ಬೇಕು. ಅದಕ್ಕೆ ಸ್ವಾಮೀಜಿಯವರು ಒಂದು ಉತ್ತಮವಾದ ಉದಾಹರಣೆಯನ್ನು ಕೊಡ್ತಾರೆ. ಅವ್ರು ಹೇಳ್ತಾರೆ, ಮನುಷ್ಯ ಯಾವಾಗಲೂ ಒಂದು ದೀಪದಂತೆ ಬದುಕಬೇಕು. ದೀಪವು ಅರಮನೆ ಒಳಗೆ ಎಷ್ಟು ಬೆಳಕನ್ನು ಕೊಡುತ್ತೋ ಗುಡಿಸಲೊಳಗೂ ಕೂಡ ಅಷ್ಟೇ ಬೆಳಕನ್ನು ಕೊಡುತ್ತೆ. ನೀನು ಈ ದೊಡ್ಡ ಅರಮನೆಯಲ್ಲಿ ಇಟ್ಬಿಟ್ಟಿದ್ಯಾ ಅಂತ ನೀನು ಅದು ಹೋಗಿ ದೀಪ, ಅಯ್ಯೋ ನನ್ನನ್ನು ದೊಡ್ಡ ಅರಮನೆಯಲ್ಲಿ ಇಟ್ಟಿದ್ದಾರೆ ಅಂತ ಪ್ರಕಾಶಮಾನವಾದ ಬೆಳಕನ್ನು ಏನು ಕೊಡಲ್ಲ. ಅಥವಾ ಗುಡಿಸಲಲ್ಲಿ ಇಟ್ಟ ತಕ್ಷಣ ಅಯ್ಯೋ ನನ್ನೇನು ಗುಡಿಸಲಲ್ಲಿ ಇಟ್ಬಿಟ್ಟಿದ್ದಾರಲ್ಲ, ಇಷ್ಟೇ ಇವ್ರಿಗೆ ಇಷ್ಟು ಬೆಳಕು ಕೊಡೋಣ ಅಂತ ಅಲ್ಲಿ ಪ್ರಮಾಣ ಕಡಿಮೆ ಮಾಡಲ್ಲ. ಅಂದರೆ ನಾವು ಇದನ್ನೊಂದು ಅರ್ಥ ಮಾಡ್ಕೊಳ್ಬೇಕು. ಎಲ್ಲಿಯೂ ಕೂಡ ಯಾವುದೇ ರೀತಿಯ ಭೇದ ಭಾವವನ್ನು ಮಾಡಬಾರ್ದು. ಇನ್ನೂ ಒಂದು ಉದಾಹರಣೆ ಭಾಳ ಚೆನ್ನಾಗಿ ಕೊಡ್ತಾರೆ ಅವರು, ಸೂರ್ಯ ಮೇಡಮ್. ಈಗ ಸೂರ್ಯ ಶ್ರೀಮಂತನ ಮನೆಗೂ ಅದೇ ಬೆಳಕು, ಬಡವನ ಮನೆಗೂ ಕೂಡ ಅದೇ ಬೆಳಕು. ಸಹಜವಾಗಿ
ಬೆಳಕು ಪ್ರತಿನಿತ್ಯ ಉದಯಿಸುವಂಥ ಸೂರ್ಯನಿಗೆ ಇಲ್ಲದಂತಹ ಭೇದ ಭಾವ ಈ ಮನುಷ್ಯನಿಗೆ ಇದೆ. ಇದು ಪ್ರಕೃತಿಲಿರೋ ಎಷ್ಟು ಈಗ ಗಾಳಿ ಬೆಳಕು ಆಗಿರ್ಬೋದು ಅಥವಾ ಭೂಮಿ ಆಗಿರ್ಬೋದು, ಸೂರ್ಯ ಆಗಿರ್ಬೋದು, ಚಂದ್ರ ಆಗಿರ್ಬೋದು, ಈ ಯಾವ್ದ್ರಲ್ಲೂ ಕೂಡ ಭೇದ ಭಾವ ಇಲ್ಲ. ಆದ್ರೆ ಮನುಷ್ಯ ನಾವು ಎಷ್ಟೆಲ್ಲ ಈ ಭೇದ ಭಾವಗಳು, ಅವ್ರ ಕೀಳು, ಇವ್ರ ಮೇಲು, ಅಥವಾ ಇವನ್ ಶ್ರೀಮಂತ, ಇವನ್ ಬಡವ, ಏನಕ್ ಬೇಕು ಇಷ್ಟೆಲ್ಲ? ನಾವೆಲ್ಲ ಮನುಷ್ಯರು ಅಂತ ಅನ್ಕೊಂಡ್ರೆ ಸಾಕು ಅಲ್ವಾ ಬದುಕ್ಲಿಕ್ಕೆ, ಅದಕ್ಕಿಂತ ಹೆಚ್ಚಿನ ಸತ್ಯ ಮೇಡಮ್. ಅದು ಯಾಕೆಂದ್ರೆ ನೋಡ್ರಿ, ಭೇದ ಭಾವ ಅಂತ ಎಲ್ಲಿ ನೋಡ್ತೀವಿ ನಾವು, ಪ್ರಾರಂಭದಿಂದನೂ ಕೂಡ ನೋಡ್ಬಿಡ್ತೀವಿ. ಈಗ ಹೆಣ್ಣು ಗಂಡು ಅನ್ನೋ ಭೇದ ಭಾವ, ಅದು ಎಷ್ಟು ಬೇಸರ ಆಗುತ್ತೆ ಅಂದರೆ ಇತ್ತೀಚೆಗೆ ಕಡಿಮೆ ಆಗಿದ್ರೂ ಕೂಡ ಈಗ ಹುಟ್ಟಿದ ತಕ್ಷಣ ಹೆಣ್ಣು ಅಂದ ತಕ್ಷಣ ಖುಷಿ ಆಗ್ತಾರೆ. ಅಲ್ಲ, ಹೆಣ್ಣು ಅಂದ ತಕ್ಷಣ ಈಗ ಖುಷಿ ಆಗ್ತಾರೆ, ಅದು ಮೆಚ್ಚುಗೆ ಪಡುವಂಥ ವಿಚಾರವೇ. ಮೊದಲೆಲ್ಲ ಎಷ್ಟೋ ಜನ ಡಿವೋರ್ಸ್ ಆಗಿದ್ದಾವೆ ಮೇಡಮ್. ನಮ್ಮೂರಲ್ಲೇ ಕೂಡ ಹೆಣ್ಣಾಗಿದ್ದಕ್ಕೆ ಬೇರೆ ಇನ್ನೊಂದು ಮದುವೆ ಮಾಡಿದ್ದಾರೆ ಗಂಡಿಗೆ. ಅಂದರೆ ಇದರಲ್ಲಿಂದ ಅರ್ಥ ಏನು, ಅಲ್ಲಿಂದ ಶುರುವಾಗುತ್ತೆ. ನಮ್ಮ ಹುಟ್ಟಿನಿಂದ ನಮ್ಮ ಲಿಂಗ ಯಾವುದು ಅನ್ನೋದ್ರಿಂದ ಶುರುವಾದಂಥ ಭೇದ ಭಾವ ಎಲ್ಲಿಗೆ ಬಂದು ಮುಟ್ಟುತ್ತೆ ಒಂದೊಂದು ದಿನ ಅಂದರೆ ಬಡವ ಶ್ರೀಮಂತ, ಹೆಣ್ಣು ಗಂಡು, ಎಲ್ಲ ರೀತಿಯ ಭೇದ ಭಾವಗಳನ್ನು ನಾವು ಮಾಡ್ತಾ ಹೋದಂಗೆಲ್ಲ ಏನಾಗುತ್ತೆ, ಎಡಗೈ ಬಲಗೈ ಈ ಥರದ ಭೇದ ಭಾವಕ್ಕೂ ಮನುಷ್ಯ ಆ ಮನಸ್ಥಿತಿಗೆ ತಲುಪಿಬಿಡ್ತಾನೆ ಮೇಡಮ್. ಅತಿಯಾಗಿ ಏನು ಮಾಡ್ತಾ ಹೋದಂಗೆಲ್ಲ ಅದು ಭೇದ ಭಾವನೂ ನಮ್ಮ ತಲೆ ಕೂರ್ಬಿಟ್ರೆ ಅಂದರೆ ಮುಗೀತು. ಈಗ ನಾವು ಒಂದು ಉದಾಹರಣೆ ತೆಗೆದುಕೊಳ್ಳೋಣ ಮೇಡಮ್. ನಮ್ಮ ಮನೆಗೆ ಯಾರು ಬಂದರೂ ಒಂದೇ ಥರ ನಾವು ಅವರಿಗೆ ಆತಿಥ್ಯ ಮಾಡಬೇಕು. ಅವರು ಶ್ರೀಮಂತರು ಬಂದರು ಅಂದ ತಕ್ಷಣ, ಈಗ ನಾನು ಒಂದು ಉದಾಹರಣೆ ನಾನು ಓದಿದ್ದೆ. ಯಾಕೆಂದರೆ ಒಂದು ಅಂಗಡಿಗೆ ಸೀರೆ ತಗೊಂಡ್ಕೊಂಡು ಹೋಗ್ತಾರೆ. ಅದೇ ಒಂದೇ ಅಂಗಡಿ ಮಾಲೀಕನು ಇವನು ಮನೆ ಕೆಲಸ ಮಾಡೋಕೆ ಹೋಗ್ತಿರ್ತಾಳೆ, ಮನೆ ಕೆಲಸದಾಕಿ, ಅದು ಅಯ್ಯಮ್ಮನೂ ಕೂಡ ಅದೇ ಅಂಗಡಿಗೆ ಹೋಗ್ತಾರೆ. ಮನೆ ಯಜಮಾನಿ ಇರ್ತಾಳಲ್ಲ, ಅವಳು ಕೂಡ ಅದೇ ಅಂಗಡಿಗೆ ಹೋಗ್ತಾರೆ. ಅದೇ ಪಕ್ಕ ಅವ್ರ ಮನೆ ಪಕ್ಕ ಇರೋ ಅಂಗಡಿಗೆ ಹೋಗ್ತಾರೆ. ಈ ಯಜಮಾನಿ ಬಂದು ಏನು ಹೇಳ್ತಾಳೆ, ಒಂದು ಸೀರೆ ಕೊಡಪ್ಪ, ಯಾವ ರೇಟಿಂದು ಅಂತ ಹೇಳ್ತಾಳೆ. ಒಂದು 400ರಿಂದ 500 ಕೊಡಪ್ಪ ಅಂತ ಹೇಳ್ತಾಳೆ. ಅದನ್ನು ಅವನು ಕೊಡ್ತಾನೆ ಮಾಲೀಕ. ಅವನು ಕೊಟ್ಟ ತಕ್ಷಣ ಅವಳು ತೆಗೆದುಕೊಂಡು ಹೋಗ್ತಾಳೆ ದುಡ್ಡು ಕೊಟ್ಟು. ಆಮೇಲೆ ಅದೇ ಸ್ವಲ್ಪ ಹೊತ್ತಾದಮೇಲೆ ಸಂಜೆ ಇವಳೆಲ್ಲ ಕೆಲಸ ಮುಗಿಸಿ ಏನು ಮಾಡ್ತಾಳೆ, ಅವಳು ಅಂಗಡಿಗೆ ಹೋಗ್ತಾಳೆ. ಅದೇ ಮನೆ ಕೆಲಸಕ್ಕೆ ಹೋಗಿ ಸೀರೆವನಿಗೆ ಏನು ಹೇಳ್ತಾಳೆ, ಒಂದು ಸೀರೆ ಕೊಡ್ರಿ ಅಂತಾಳೆ. ಎಷ್ಟು ರೇಟಿಂದಮ್ಮ? ಒಂದು 2000 ಇರಲಿ ಅಂತ. ಅಂದರೆ ಅವನಿಗೆ ಗೊತ್ತು, ಅವನಿಗೆ ಪ್ರತಿನಿತ್ಯ ನೋಡಿರ್ತಾನೆ. ಇಬ್ಬರು ಒಂದೇ ಮನೇಲಿ, ಅವರು ಯಜಮಾನಿ ಅಂತಲೂ ಗೊತ್ತು, ಈಗ ಕೆಲಸದಾಕೆ ಅಂತಲೂ ಗೊತ್ತು. ಆವಾಗ ಅವನಿಗೆ ಯೋಚನೆ ಮಾಡ್ತಾನೆ, ಅಂದರೆ ಇವರು ಲೆವೆಲ್ಲು ಎಲ್ಲಿದೆ, ಇವರು ಆಲೋಚನಾ ಲೆವೆಲ್ ಎಲ್ಲಿದೆ, ಇವರ ಒಂದು ಹಂತ ಎಲ್ಲಿದೆ, ಇವರ ಆಲೋಚನಾ ಶಕ್ತಿ ಹಂತ ಎಲ್ಲಿದೆ ಅಂತ ಅವನು ಯೋಚನೆ ಮಾಡ್ಕೊಳ್ತಾನೆ. ಅಂದರೆ ನಾವು ಅರ್ಥ ಮಾಡ್ಕೊಳ್ಬೇಕು. ಈಗ ಯಾರಿಗೆ ದೊಡ್ಡ ಬುದ್ಧಿ ಇರಬೇಕಾಗಿತ್ತು ಮೇಡಮ್? ಅಲ್ಲಿ ಶ್ರೀಮಂತಿಕೆ ಇದೆ, ನಾನು ಅವಳಿಗೆ 2000 ಮನೆ ಸಂಕುಚಿತ ಮನೋಭಾವನೆ, ಅಂದರೆ ಮೇಲು ಕೀಳು, ಬಡವ ಬಲ್ಲಿದ, ಈ ಥರದ ಒಂದು ಭೇದ ಭಾವ ಇದ್ದಾಗ ಏನಾಗುತ್ತೆ, ನಮ್ಮಿಂದ ಸಹಜ ರೀತಿಯಲ್ಲಿ ಒಂದು ಸಜ್ಜನಿಕೆ ಬಾಳನ್ನು ಬಾಳೋದಕ್ಕೆ ಸಾಧ್ಯ ಆಗಲ್ಲ. ನಮ್ಮ ಪ್ರತಿಯೊಂದು ಜೀವಿ, ಇದನ್ನು ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕು. ನಾವು ಹುಟ್ಟಿದೀವಿ, ಇನ್ನು ಭೂಮಿ ಮೇಲೆ ಬಂದಂಥ ಜೀವಿಗಳೆಲ್ಲ ಸಮಾನರು ಮೇಡಮ್. ಅದರಲ್ಲಿ ಹೆಣ್ಣು ಗಂಡು, ಬಡವ ಬಲ್ಲಿದ, ಇದು ಯಾವುದೇ ಭೇದ ಇಲ್ಲ. ಅವನು ಮನುಷ್ಯನೇ. ಮನುಷ್ಯರಂತೆ ಕಾಣೋದಿದೆಯಲ್ಲ, ಇದು ಬಹಳ ಮುಖ್ಯ. ನೀವು ಅವ್ರು ಯಾರೇ ಆಗಿರಲ್ರಿ, ಅದು ಜಾತಿಗೂ ಮುಖ್ಯ ಆಗಲ್ಲ, ಆಸ್ತಿ ಅಂತಸ್ತು ಯಾವುದು ಮುಖ್ಯ ಆಗಿರಲ್ಲ. ಮನುಷ್ಯರಂತೆ ಕಾಣಬೇಕು ಅಷ್ಟೇ. ನಮಗೆ ಬೇಕಾಗಿ ನಮ್ಮ ಬದುಕಿಗೆ ಏನು ಬೇಕು ಮೇಡಮ್? ಈಗ ನೀವು ಒಬ್ಬರು ಮನುಷ್ಯರು, ನಾನು ಒಬ್ಬ ಮನುಷ್ಯರು, ಇಬ್ಬರು ಒಬ್ರಿಗೊಬ್ರು ಮೇಡಮ್ ಚೆನ್ನಾಗಿದ್ದೀರಾ, ಇಷ್ಟು ಯೋಗಕ್ಷೇಮ ಮಾತಾಡಿದ್ವಿ ಅಂದರೆ ಇಷ್ಟೇ ಸಾಕು. ನಿಮ್ಮಿಂದ ನಾನು ನಮ್ಮನೆಗೆ ಏನು ತೆಗೆದುಕೊಂಡು ಹೋಗಲ್ಲ, ನನ್ನಿಂದ ನೀವು ನಿಮ್ಮನೆಗೇನು ತೆಗೆದುಕೊಂಡು ಹೋಗಲ್ಲ. ಅಂದರೆ ಇದನ್ನ ಅರ್ಥ ಮಾಡ್ಕೊಳ್ಬೇಕಂದ್ರೆ ಈ ಭೇದ ಭಾವವನ್ನು ಬಿಟ್ಟಾಗ ನಾವು ಎಲ್ಲೊಂದು ಪರಿಶುದ್ಧವಾದ ಬದುಕನ್ನು ಬಾಳ್ತೀವಿ. ನಾವು ಪ್ರತಿಯೊಬ್ಬರನ್ನು ಸಮಾನವಾಗಿ ಕಾಣಬೇಕು. ಒಂದು ಕೆಲಸಗಳಲ್ಲೂ ಕೂಡ, ಕಸುಬುಗಳಲ್ಲೂ ಕೂಡ ಸಮಾನತೆ, ಭೇದ ಭಾವ ಮಾಡಲ್ಲ. ಅದಕ್ಕೆ ನನಗೆ ಬಸವಣ್ಣನವ್ರು ಇಷ್ಟ ಆಗೋದು. ಏನು ಹೇಳ್ತಾರೆ ಮೇಡಮ್? ಕಾಸಿ ಕಮ್ಮಾರನಾದ, ಬೀಸಿ ಮಡವಾಳನಾದ, ಹಾಸನಕ್ಕೆ ಸಾಲಿಗನಾದ, ವೇದವನು ಓದಿ ಹಾರುವನಾದ ಅಂತ. ಅಂದರೆ ಎಲ್ಲ ಕೆಲಸಗಳು ಮುಖ್ಯ ಮೇಡಮ್ ನಮಗೆ. ಯಾವನು ಒಂದು ಕಾಸಿ ಕಮ್ಮಾರಿಕೆ ಮಾಡ್ದ ಅಂದರೆ ಅದಿಲ್ದಲೇ ನಾವು ಬದುಕೋಕ್ಕಾಗಲ್ಲ. ನಮಗೇನಾದರೂ ಒಂದು ಮನೆಗೇನೋ ವಸ್ತು ಬೇಕು, ಆ ವ್ಯಕ್ತಿನೇ ಬೇಕು. ನಮ್ಮ ಮನೆಗೇನೋ ಒಂದು ನಲ್ಲಿ ರಿಪೇರಿ ಬಂತು ಅಂದರೆ ಆ ವ್ಯಕ್ತಿನೇ ಹುಡ್ಕೊಂಡು ಹೋಗ್ತೀವಿ. ಆ ಒಂದು ವೃತ್ತಿ ಅದು ಕೀಳಾಗಲ್ಲ. ಅಂದರೆ ಇದು ಭೇದ ಭಾವ ಅನ್ನೋವಂಥದ್ದು ವ್ಯಕ್ತಿಗಳಲ್ಲೂ ಇರಬಾರ್ದು, ವೃತ್ತಿಗಳಲ್ಲೂ ಇರಬಾರ್ದು, ಯಾವುದೇ ನಮ್ಮ ವರ್ತನೆಗಳಲ್ಲೂ ಕೂಡ ಅದು ಬರಬಾರ್ದು ಅನ್ನೋದನ್ನ ಬಹಳ ಚೆನ್ನಾಗಿ ಈ ಸ್ವಾಮೀಜಿಯವರು ಇದರಲ್ಲಿ ಹೇಳಿದ್ದಾರೆ ಮೇಡಮ್. ಈಗಿನ ಯುವ ಜನತೆ ಬಗ್ಗೆ ಮಾತಾಡೋದಾದ್ರೆ, ಈಗ ಏನಾಗ್ಬಿಡಿದೆ ಅಂತಂದ್ರೆ, ನಮ್ಮ ಯುವ ಜನತೆ ಒಂದು ಚಿಕ್ಕ ಪುಟ್ಟ ವಿಚಾರಗಳಿಗೆ ಆತ್ಮಹತ್ಯೆ ಮಾಡ್ಕೊಳ್ಬಿಡೋದು, ಅಥವಾ ನೋವಲ್ಲಿ ನೋವನ್ನು ಅನುಭವಿಸೋದು, ಈ ತರ ಆಗ್ತಾ ಇದೆ. ಈಗ ಆತ್ಮಹತ್ಯೆ ಈಗ ಎಷ್ಟರ ಮಟ್ಟಿಗೆ ಅದು ಸರಿ? ಈಗ ಯುವ ಜನತೆ ಏನೋ ಒಂದು ಚಿಕ್ಕ ವಿಚಾರ ಆಗ್ಬಿಡ್ತು, ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರೆ ಅಲ್ಲಿಗೆ ಜೀವನ ಪೂರ್ಣ ಆಗೋಗ್ಬಿಡುತ್ತೆ, ಅಲ್ಲಿಗೆ ಮುಗ್ದು ಹೋಗ್ಬಿಡುತ್ತೆ, ಇಷ್ಟೇ ನನ್ನ ಜೀವನ ಅಂತ ಅನ್ಕೊಂಡ್ಬಿಡ್ತಾರೆ. ಆದ್ರೆ ಈ ಆತ್ಮಹತ್ಯೆಗಿಂತ ಜೀವನ ದೊಡ್ಡದು ಅಂತ ಯಾಕೆ ಯುವ ಜನತೆ ಯೋಚನೆ ಮಾಡಲ್ಲ? ಆ ವಿಚಾರವಾಗಿ ಸ್ವಾಮೀಜಿಗಳು ಈ ಪುಸ್ತಕದಲ್ಲಿ ಏನ್ ಹೇಳಿದ್ದಾರೆ?
ಹೇಳ್ತಾರೆ? ಮೇಡಮ್, ಇದು ಪ್ರಸ್ತುತ ದಿನಮಾನಕ್ಕೆ ಇದು ಕೂಡ ಬಹಳ ಮುಖ್ಯ. ಯಾಕೆಂದರೆ ನಾವು ನ್ಯೂಸ್ ನೋಡ್ತಾ ಇದ್ದರೆ ನಮ್ಮ ಮನಸ್ಸಿಗೆ ಒಂಥರ ಆಘಾತ ಆಗುತ್ತೆ. ನ್ಯೂಸ್ ಪೇಪರ್ ಓದಿದರೂ ಕೂಡ ಮನಸ್ಸಿಗೆ ಆಘಾತ ಆಗುತ್ತೆ. ಎಲ್ಲಂದ್ರಲ್ಲೇ ಆತ್ಮಹತ್ಯೆ. ಅದು ಚಿಕ್ಕ ಮಕ್ಕಳು, ಅವ್ರಿಗಿನ್ನ 8th 9th ಮೇಡಮ್, ಅವ್ರಿಗೆ ಅದು ಹೆಂಗೆ ಹಾಕೋಣಕ್ಕೆ ಕಲ್ತಿದ್ದಾರೆ ಅಂತ ಆಶ್ಚರ್ಯ ಆಗುತ್ತೆ. ನನಗೆ ಒಬ್ಬ ಶಿಕ್ಷಕಿಗೆ ಆಗಿ ಅದಂತೂ ನನಗೆ ಬಹಳಷ್ಟು ಬೇಸರ ಆಗುತ್ತೆ. ನನ್ನ ವಿದ್ಯಾರ್ಥಿಯೇ ನನಗೆ ಒಂದು ರೀತಿಯ ಮಾಡ್ಕೊಂಡಾಗ ಅಂದರೆ ಅವನಿಗೇನು ತೊಂದರೆ ಆಗಿತ್ತು, ಅವನು ಯಾವ ರೀತಿಯಲ್ಲಿ ಅದನ್ನು ಕಲ್ತು ಮಾಡ್ಕೊಂಡ ಅನ್ನುವಷ್ಟು ನೋವು ಕೂಡ ಅದು ನನಗೆ ಆಗುತ್ತೆ ಅಂತ ಹೇಳ್ತಾ ಸ್ವಾಮೀಜಿಯವರ ಕುರಿತು ಏನು ಹೇಳ್ತಾರೆ ಅಂದರೆ, ಒಂದು ಆತ್ಮಹತ್ಯೆ ಮಾಡ್ಕೊಳ್ಳೋದು ಅವರು ಮಹಾಪಾಪ ಅಂತಲೇ ಹೇಳ್ತಾರೆ. ಅದು ಮಹಾಪಾಪ. ಯಾಕಂದರೆ ನಮಗೆ ಈ ಭೂಮಿ ಮೇಲೆ ನಮಗೆ ಜೀವ ಕೊಟ್ಟಿದ್ದಾರೆ, ಅದು ಜೀವನ ಹೇಗೆ ಬದುಕಬೇಕು ಅನ್ನೋದನ್ನು ಕೂಡ ಕಲಿಸಿರ್ತಾರೆ. ಆ ಒಂದು ಶಿಕ್ಷಣವನ್ನು ಪಡೆದು ನಾವು ಕಲಿತಾ ಹೋಗ್ಬೇಕು. ಅದಕ್ಕೆ ಸ್ವಾಮೀಜಿಯವರು ಏನು ಹೇಳ್ತಾರೆ ಅಂದರೆ, ಶಿಕ್ಷಣ ಪಡೆದ ತಕ್ಷಣ ನೀನು ಸಂಸ್ಕಾರನಾಗಲ್ಲ. ಅದು ಸಂಸ್ಕಾರ ಬೇಕು, ಅದು ಮೌಲ್ಯಗಳನ್ನು ತಿಳ್ಕೊಳ್ಬೇಕು, ಯಾವ ಮೌಲ್ಯಗಳಿರಬೇಕು. ಏನೋ ಒಂದು ಬದುಕಿನಲ್ಲಿ ಕಷ್ಟ ಬರುತ್ತೆ, ಆ ಕಷ್ಟವನ್ನು ಹೇಗೆ ಎದುರಿಸಬೇಕು ಅನ್ನೋದನ್ನು ಕೂಡ ನಾವು ಕಲ್ತಿರಬೇಕು. ಅಂದರೆ ನೀನು ಒಂದು ಸಮಸ್ಯೆ ಬರುತ್ತೆ, ಅಲ್ಲೇನೋ ಒಂದು ಅಡ್ಡ ಬರುತ್ತೆ, ರಸ್ತೆಯಲ್ಲಿ ದಾರಿಯಲ್ಲಿ ಹೋಗ್ತಾ ಇರ್ತೀವಿ, ಅದು ಸಮಸ್ಯೆ ಬಂದು ಅಲ್ಲೇ ನಾವು ಬೈಕ್ ನಿಲ್ಲಿಸ್ತೀವ, ಅಲ್ಲೇನೋ ಒಂದು ಆ ಕಲ್ಲು ಇದ್ದರೆ ಆ ಕಲ್ಲನ್ನು ತೆಗೆದಾಕಾದ್ರೂ ನಾವು ಮುಂದಕ್ಕೆ ಹೋಗ್ತೀವಿ. ಆದರೆ ಮುಂದಕ್ಕೆ ಹೋದಾಗ ಏನಾಗುತ್ತೆ, ನಮಗೆ ನಾವು ತಲುಪಬೇಕಾದ ಗುರಿಯನ್ನು ನಾವು ತಲುಪ್ತೀವಿ. ಅದನ್ನು ಅಯ್ಯೋ ಅಲ್ಲಿ ಕಲ್ಲಿದೆ ನನಗೆ ಅಂಶ ಬಂತು, ದೊಡ್ಡ ಅಂಶ ಬಂತು ಅಂತ ಅಲ್ಲೇ ನಿಂತ್ಕೊಂಡ್ರೆ ನಾವೇನು ಮಾಡ್ತೀವಿ, ಅಲ್ಲೇ ಸ್ಟಾಪ್ ಆಗ್ತೀವಿ. ಹಾಗಾಗಿ ಸ್ವಾಮೀಜಿಯವರು ಏನು ಹೇಳ್ತಾರೆ ಅಂದರೆ, ಆತ್ಮಹತ್ಯೆ ಮಾತ್ರ ಮಾಡ್ಕೊಳ್ಬಾರ್ದು. ಜೀವನ ಬಹಳಷ್ಟು ದೊಡ್ಡದಿದೆ, ಜೀವನ ಕ್ಷಣಿಕ ಅಲ್ಲ, ನಾವು ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಜೀವನ ಬಹಳಷ್ಟು ದೊಡ್ಡದಿದೆ. ಇವತ್ತು ನನ್ನಿಂದ ಒಂದು ವೇಳೆ ತಪ್ಪಾದರೂ ಕೂಡ ಅದನ್ನು ನಾನು ತಪ್ಪನ್ನು ಅರ್ಥ ಮಾಡ್ಕೊಂಡು ಅದನ್ನು ಸರಿ ಮಾಡ್ಕೊಂಡು ನನ್ನ ಮುಂದಿನ ಪುಟವನ್ನು ನಾನು ಬರಿತಾ ಹೋಗಬೇಕು. ಆ ಪುಟ ಇರಲಿ ಪರವಾಗಿಲ್ಲ, ಅದನ್ನು ಮರಿಬೇಕು ನಾವು. ನಮಗೇನೇ ಕಹಿ ಘಟನೆ ಕೆಲವೊಂದು ಸರಿ ಏನಾಗುತ್ತೆ ಮೇಡಮ್ ಅಂದರೆ, ನಮ್ಮ ತಪ್ಪಿಲ್ದಿದ್ರು ಕೂಡ ಕೆಲವೊಂದು ನಮ್ಮ ಮೇಲೆ ಅಪವಾದಗಳು ಬರ್ತವೆ. ಆ ಅಪವಾದಗಳಿಗೆ, ನಿಂದನೆಗಳಿಗೆ ನಾವು ಎದುರಬಾರ್ದು. ಅದಕ್ಕೆ ಅಕ್ಕಮಹಾದೇವಿಯರ ವಚನ ಭಾಳ ಚೆನ್ನಾಗಿದೆ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದಡೆ ಎಂತಯ್ಯ ಅಂತ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅವರು. ಅಂದರೆ ಮುಂದುವರೆದ ವಚನದಲ್ಲಿ ಹೇಳ್ತಾರೆ, ಸಮಾಜದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬರ್ತವೆ, ಬಂದರೂ ಕೂಡ ನೀನು ಸಮಾಧಾನವಾಗಿ ಅದಕ್ಕೆ ಉತ್ತರ ಕೊಡಬೇಕೇ ವಿನಃ ಈ ರೀತಿ ಆತ್ಮಹತ್ಯೆಗಳನ್ನು ಮಾಡ್ಕೊಳ್ಬಾರ್ದು ಅನ್ನುವ ವಿಚಾರವನ್ನು ಸ್ವಾಮೀಜಿಯವರು ಇದರಲ್ಲಿ ಬಹಳ ಚೆನ್ನಾಗಿ ಹೇಳಿದ್ದಾರೆ ಮೇಡಮ್. ಈಗ ಹಣ ಅಂತ ಬಂದ್ರೆ ಈಗಿನ ನಮ್ಮ ಮನಸ್ಥಿತಿಗಳು ಹೇಗಾಗಿದೆ ಅಂತಂದ್ರೆ, ಹಣ ಎಲ್ಲದಕ್ಕಿಂತ ದೊಡ್ಡದು. ಹಣ ಅಂದ್ರೆ ಹೆಣನೂ ಕೂಡ ಬಾಯ್ ಬಿಡುತ್ತೆ ಅಂತ ಹೇಳ್ತಾರೆ ನಮ್ಮ ಊರಿನ ಕಡೆ. ಸೊ ಹಾಗೆ ಈಗ ರೀಸೆಂಟ್ ಆಗಿ ನಾನೊಂದು ಪೊಯೆಟ್ರಿಯನ್ನ ಓದಿದೆ, D.H. ಲಾರೆನ್ಸ್ ಅವ್ರು ಬರ್ತಿರೋದು ಮನಿ ಬ್ಯಾಡ್ನೆಸ್ ಅಂತ. ಅದರಲ್ಲಿ ಅವರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂತಂದ್ರೆ, ನಿನ್ಗೆ 10 ರೂಪಾಯಿ ಗಳಿಸಿದ್ಮೇಲೆ ಹಿಂಗೆ ಸಮಾಧಾನ ಆಗಲ್ಲ, 20 ರೂಪಾಯಿ ಬೇಕು ಅಂತ ಅನ್ಸುತ್ತೆ. ಸೊ ಹಾಗಾಗಿ ನಾವೆಲ್ಲರೂ ಗೊತ್ತಿಲ್ದೇನೋ ನಾವು ಒಂದು ರೇಸಲ್ಲಿ ಇದೀವಿ. ಏನು ಅಂತಂದ್ರೆ ದುಡ್ಡು ಮಾಡೋ ರೇಸಲ್ಲಿ ಇದೀವಿ. ಈ ದುಡ್ಡು ಮಾಡೋ ರೇಸಲ್ಲಿ ನಮ್ಗೆ ಯಾವತ್ತೂ ತೃಪ್ತಿನೇ ಆಗೋದಿಲ್ಲ, ಇನ್ನು ಬೇಕು 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 ಅಂತಾನೆ ಅನಿಸ್ತಾ ಇರುತ್ತೆ. ಹಾಗಾಗಿ ಇದು ನಿಲ್ಬೇಕು ಅಂತಂದ್ರೆ ಒಂದು ವಿಚಾರ ನಾವು ನಮ್ಮ ತಲೆಯಲ್ಲಿ ಇಟ್ಕೋಬೇಕು. ಹಾಗೆ ಅದ್ರ ಬಗ್ಗೆ ನಾವು ಯೋಚನೆ ಕೂಡ ಮಾಡ್ಬೇಕಾಗತ್ತೆ. ಏನು ಅಂತಂದ್ರೆ, ನಮಗೆ ಬೇಕಾಗಿರೋದೇನು? ಹಣ. ನಮ್ಗೆ 3 ಹೊತ್ತು ಊಟ ಮಾಡ್ಲಿಕ್ಕೆ, ಹಾಗೆ ನಮ್ಗೆ ಏನು ವಾಸ ಮಾಡೋದಕ್ಕೆ ಒಂದು ಮನೆ ಬೇಕು. ಹಾಗೆ ಅದನ್ನ ಊಟ ಮಾಡಬೇಕು ಅಂತಂದ್ರೆ ನಾವು ಅದನ್ನ ಕುಕ್ ಮಾಡ್ಕೋಬೇಕು ಅಂತಂದ್ರೆ ನಮ್ಗೆ ಬೆಂಕಿ ಬೇಕು, ಫೈರು, ಬ್ರೆಡ್ ಮತ್ತೆ ಶೆಲ್ಟರ್. ಇಷ್ಟು ಕೂಡ ನಮ್ಗೆ ಫ್ರೀ ಆಗಿ ಅವೈಲೇಬಲ್ ಇತ್ತು ಅಂತಂದ್ರೆ ನಮ್ಗೆ ಹಣದ ಅವಶ್ಯಕತೆ ಇನ್ನೇನಿದೆ? ಸೊ ಹಾಗಾಗಿ ನಮ್ಗೆ ಈಗ ಫುಡ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಈಗ ಏನಿಲ್ಲದೆ ಇದ್ರೂ ಕೂಡ ಬದುಕ್ಬಿಡ್ಬೋದು. ಒಂದು ವೇಳೆ ನಾವು ಬಟ್ಟೆ ಇಲ್ಲದೆ ಬದುಕ್ಬಿಡ್ಬೋದು, ಮನೆ ಇಲ್ದೆ ಇದ್ರೂ ಬದುಕ್ಬಿಡ್ಬೋದು. ಆದ್ರೆ ನಾವು ಊಟ ಇಲ್ಲದೆ, ಅನ್ನ ಇಲ್ಲದೆ ಬದುಕೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಈ ಅನ್ನದಾನ, ಈ ವಿಚಾರವನ್ನ ಕುರಿತು ಸ್ವಾಮೀಜಿಗಳಿಗೆ ಏನ್ ಹೇಳಿದ್ದಾರೆ? ಇದು ಬಹಳ, ಈ ಪ್ರತಿಯೊಂದು ಕೂಡ ಬಹಳ ಮುಖ್ಯ ಅಂತ ನಾನು ಹೇಳ್ತಾ ಇದ್ದೀನಿ. ಅಂದ್ರೆ ಸ್ವಾಮೀಜಿಯವರ ಚಿಂತನೆಗಳು ಪ್ರತಿಯೊಂದು ಕೂಡ ಇವೆಲ್ಲ ವಿಚಾರಗಳು ನಮ್ಮ ಜೀವನಕ್ಕೆ ಬಹಳ ಮುಖ್ಯ ಅಂತ ನೀವು ಪ್ರತಿ ಮಾತಲ್ಲೂ ಕೂಡ ನನಗೆ ಅದು ಚಾಚು ತಪ್ಪದೆ ಬರ್ತಾ ಇದೆ ಮೇಡಮ್. ಇದು ಕೂಡ ಯಾಕೆಂದ್ರೆ ಅವ್ರು ಹೇಳ್ತಾರೆ ಅನ್ನದಾನದ ಬಗ್ಗೆ, ಅಂದರೆ ಎಲ್ಲ ದಾನಕ್ಕಿಂತ ಅನ್ನದಾನ ಶ್ರೇಷ್ಠವಾದದ್ದು. ಒಂದು ಹಸಿದ ಮನುಷ್ಯ ಬಂದಾಗ ಅವನಿಗೆ ಏನು ಕೊಟ್ಟರೆ ಖುಷಿ ಆಗುತ್ತೆ? ಒಂದು ನಾವೇನಾದ್ರೂ ನಮ್ಮಲ್ಲಿ ತಿರ್ಗಾ ಬಂಗಾರ ಸರ ಕೊಟ್ಟರೆ ಅವನಿಗೆ ಖುಷಿ ಆಗುತ್ತಾ? ಇಲ್ಲ. ಆ ಕ್ಷಣಕ್ಕೆ ಅವನಿಗೆ ಏನು ಬೇಕು? ಅವನಿಗೆ ಊಟ ಬೇಕು. ಅನ್ನ ಕೊಟ್ಟಾಗ ಮಾತ್ರ ಅವನಿಗೆ ಖುಷಿ ಆಗುತ್ತೆ. ಅಂದರೆ ಅದಕ್ಕೆ ಒಂದು ಏನಂದರೆ, ಅನ್ನ ಅನ್ನೋದು ಬಹಳ ಮುಖ್ಯ ಮೇಡಮ್. ಯಾಕೆಂದರೆ ನಾವು ಊಟ ಇಲ್ದಲೆ, ನೀವು ಹೇಳಿದಕ್ಕೆ ಒಂದು ಒಳ್ಳೆ ಮಾತು ಹೇಳಿದ್ರಿ, ಅದು ಎಲ್ಲರ ಬಾಯಲ್ಲೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾರು ಪಕ್ವ ಮನಸ್ಥಿತಿ ಇದೆ ಅವರಿಂದ ಬರೋದಕ್ಕೆ ಸಾಧ್ಯ. ನೀವು ಏನು ಮಾತಾಡಿದ್ರಿ, ಒಂದು ವೇಳೆ ಬಟ್ಟೆ ಇಲ್ದಿದ್ರು ಬದುಕ್ಬೋದು ಅಂತ ಹೇಳಿದ್ರಿ. ಅದು ಬಟ್ಟೆ ಇಲ್ದಿದ್ರು ಬದುಕ್ಬೋದು, ಆದರೆ ಅನ್ನ ಇಲ್ದಿದ್ರೆ ಬದುಕಕ್ಕಾಗಲ್ಲ. ಅಂದರೆ ಅನ್ನ ಬಹಳ ಮನೆಯಲ್ಲೇ ಬದುಕ್ಬೋದು, ಹೊರಗಡೆನೂ ಬರ್ತಾ ಎಲ್ಲರಿಗೂ ಅಭ್ಯಾಸ ಆಗೋಗ್ಬಿಡುತ್ತೆ. ಇಲ್ಲ ಅಂದರೆ ಅದೇ ನಮಗೆ ಊಟ ಇಲ್ಲ ಅಂದರೆ, ನಾವು ಯಾವುದು ಕರೋನಾ ಟೈಮ್ ಸಮಯವನ್ನು ನೆನೆಸ್ಕೊಂಡ್ರೆ ನಮಗೆ ಸಮಯಕ್ಕೆ ಸರಿಯಾಗಿ ದಿನಸಿ ಆಗಿರ್ಬೋದು, ತರಕಾರಿ ಆಗ್ಬೋದು ಸಿಗದೇ ಇದ್ದಾಗ ಅದೆಷ್ಟು
ಎಷ್ಟು ಕಷ್ಟ ಆಗ್ತಿತ್ತು, ತುಂಬಾ ವಿಚಾರಗಳನ್ನ ಕಲ್ತಿದೀವಿ. ಅದೆಷ್ಟು ತೊಂದರೆ ಆಗ್ತಿತ್ತು ನಮಗೆ. ಒಂದು ಆಸ್ಪತ್ರೆಗೆ ಹೊರಗಡೆ ಹೋಗ್ಬೇಕಂದ್ರೂ ಅವಕಾಶ ಇಲ್ಲ, ಲಾಕ್ಡೌನ್ ಸೀಲ್ ಡೌನ್ ಅಂತ ಬಂದಾಗ ಅದೆಷ್ಟು ವಿಚಾರವನ್ನು ನಮಗೆ ಅದು ಕಲಿಸೋಗಿ, ಬದುಕಿನ ಪಾಠವನ್ನು ಕಲಿಸೋಗಿದೆ ಕರೋನಾ. ಆಹಾರ ಮುಖ್ಯ, ಬಂಧುಗಳು ಮುಖ್ಯ, ಸಂಬಂಧಗಳು ಮುಖ್ಯ ಅಂತ ಎಷ್ಟು ಚೆನ್ನಾಗಿ ಅದು ಕರೋನಾನ ಕಲಿಸೋಗಿದೆ. ಅದನ್ನೇ ಸ್ವಾಮೀಜಿಯವರು ಬಹಳ ಚೆನ್ನಾಗಿ ಹೇಳ್ತಾರೆ. ಅಂದರೆ ಇನ್ನೊಂದು ಅದು ಅನ್ನದಾನವನ್ನು ಕುರಿತು ಶ್ರೇಷ್ಠ ಅಂತ ಹೇಳ್ತಾ ಅವರು ಒಂದು ತೃಪ್ತಿ ಬಗ್ಗೆ ಹೇಳ್ತಾರೆ. ಅನ್ನದಾನದಲ್ಲಿ ತೃಪ್ತಿ ಅನ್ನೋದು ಇದೆ. ಈಗ ಮನುಷ್ಯ, ಒಂದು ಉದಾಹರಣೆ ಮೇಡಮ್, ಈಗ ನನಗೆ ಹಸಿವಾಗಿದೆ, ನಾನು ಊಟ ಮಾಡ್ತೀನಿ, ನೀವು ನನಗೆ ಎಷ್ಟು ಹೊಟ್ಟೆ ಇಡಿಸುತ್ತೋ ಅಷ್ಟು ಊಟ ಮಾಡಿದೆ, ಆಮೇಲೆ ನೀವು ನನಗೆ ಬೇಕಾದ ತಂದು ಕೊಡ್ರಿ, ನಾನು ತಿಂತೀನ? ಸಾಧ್ಯ ಇಲ್ಲ. ಯಾಕೆ ಅಂದರೆ ಮನುಷ್ಯ ಎಷ್ಟು ಅವಶ್ಯಕತೆ ಇತ್ತು ಅಷ್ಟು ತಿಂದ ಮೇಲೆ ಅದ್ರ ಮೇಲೆ ಒಂದು ತುತ್ತಿಟ್ಟರೂ ಕೂಡ ಅದು ವೇಸ್ಟ್ ಆಗುತ್ತೆ ಅಂತ ಗೊತ್ತಿದ್ರೂ ಕೂಡ ನಮ್ಮಿಂದ ಅದನ್ನು ತಿನ್ನಲಿಕ್ಕೆ ಸಾಧ್ಯ ಇಲ್ಲ. ಅದೇ ನಾವು ಬಂಗಾರ, ಆಸ್ತಿ, ಅಂತಸ್ತು ನಿಮಗೆ ಕೊಡ್ತಾ ಇದ್ರೆ ಏನಾಗುತ್ತೆ, ನನಗೆ ಬೇಕು ಅಂತಾನೆ ಅನಿಸುತ್ತೆ ವಿನಃ ಸಾಕು ಅಂತ ಅನ್ಸೋದಕ್ಕೆ ಸಾಧ್ಯ ಇಲ್ಲ. ಸಾಕು ಅಂತ ನಮ್ಮ ಬಾಯಿಂದ ಸಾಕು ಅಂತ ಹೇಳಿಸೋದು ಒಂದೇ ಒಂದು ಅಂದರೆ ಅದು ಅನ್ನ. ಮೇಡಮ್ ನನಗೆ ಹೊಟ್ಟೆ ತುಂಬಿತು ಅಂದರೆ ನೀವು ನನಗೆ ಬಡ್ಸೋದಕ್ಕೆ ಬಂದರೆ ನನಗೆ ಸಾಕು ಅಂತೀವಿ. ಬೇರೆ ಯಾವ ವಿಚಾರದಲ್ಲೂ ನಾವು ಸಾಕು ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಅನ್ನ ಅನ್ನುವಂತಹದ್ದು ಬಹಳ ಶ್ರೇಷ್ಠವಾದದ್ದು ಮತ್ತು ನಮಗೆ ನಮ್ಮನ್ನು ತೃಪ್ತಿಪಡಿಸುತ್ತೆ. ಈ ಮನುಷ್ಯ ಉಳಿದಿದ್ರೆ ಎಲ್ಲದರಲ್ಲೂ ಕೂಡ ಅತೃಪ್ತನಾಗಿದ್ದಾನೆ. ಆದರೆ ನಾವು ಊಟ ಮಾಡಿದ ತಕ್ಷಣ ನಮಗೆ ಹಸಿವು ನೀಗಿಸಿದ್ರೆ, ನಾವು ದುಡಿಯೋದು, ನಾವು ಪ್ರತಿದಿನ ಕಷ್ಟಪಡೋದು ಏನಕ್ಕೋಸ್ಕರ? ಇದಕ್ಕೋಸ್ಕರ ಅಷ್ಟೇ ಅಲ್ವಾ. ಈಗ ನಾವು ಮನೆಗೆ ಬಂದು ನಾವು ಎಷ್ಟೇ ಕಷ್ಟಪಡೋದು, ನಾನು ಎಂಥ AC ರೂಮಲ್ಲಿ ಕುತ್ಕೊಂಡು ಲಕ್ಷಾನುಗಟ್ಟಲೆ ಸಂಬಳ ತಗೊಂಡ್ರು ನಾನು ಮನೆಗೆ ಬಂದು ಏನು ತಿನ್ನಬೇಕು? ಅನ್ನನೇ ತಿನ್ನಬೇಕೇ ವಿನಃ ನಾನು ದುಡಿದ ದುಡ್ಡನ್ನು ತಿನ್ನಲಿಕ್ಕೆ ಸಾಧ್ಯ ಇಲ್ಲ. ಅನ್ನ ಅನ್ನುವಂಥದ್ದು ಬಹಳ ಮುಖ್ಯ. ಅದಕ್ಕೆ ಬಸವಾದಿ ಶರಣರು ಮೇಡಮ್ ಅವರು ನನಗೆ ಯಾಕೆ ಇಷ್ಟ ಆಗ್ತಾರೆ ಅಂದರೆ ಇದೇ ಕಾರಣಕ್ಕೆ. ನೋಡ್ರಿ, 3 ವಿಚಾರಗಳನ್ನ ತಂದ್ರೆ ಅವರು: ಕಾಯಕ, ದಾಸೋಹ ಮತ್ತು ಸಮಾನ. ತುಂಬ ಸಿಂಪಲ್ ಆಗಿ ಕಾಣಿಸುತ್ತೆ, ಏನಪ್ಪ ಇದು ತುಂಬ ಸುಲಭ ಅಂತ ಅನ್ಸುತ್ತೆ. ಆದರೆ ನಾವು ಜೀವಿಸ್ಬೇಕಾದ್ರೆ ಗೊತ್ತಾಗುತ್ತೆ ಅದು ಜೀವನ ಅಂದರೆ ಏನು, ನಾವು ಬದುಕಬೇಕಂದ್ರೆ ಏನೆಲ್ಲ ಮಾಡಬೇಕು, ಜೀವಿಸೋದು ಅಂತಂದರೆ ನಾವು ಅಂದ್ಕೊಂಡಷ್ಟು ಸುಲಭನ ಅಥವಾ ಕಠಿಣನ. ಸೊ ಹಾಗಾಗಿ ಜೀವನನ ಅರ್ಥ ಮಾಡ್ಕೊಳ್ಳೋದು ಹೇಗೆ, ಜೀವನನ ಪರಿಪೂರ್ಣವಾಗಿ ಬದುಕೋದು ಹೇಗೆ, ಆ ವಿಚಾರವಾಗಿ ಸ್ವಾಮೀಜಿಗಳು ಏನು ಹೇಳ್ತಾರೆ? ಮೇಡಮ್, ಅದು ಜೀವನವನ್ನು ಕುರಿತು ಬಹಳ ಚೆನ್ನಾಗಿ ಸ್ವಾಮೀಜಿಯವರು ಇದರಲ್ಲಿ ಹೇಳ್ತಾರೆ. ಯಾಕಂದರೆ ಇದು ಮನುಷ್ಯನಿಗೆ ನಾವು ಅರ್ಥ ಮಾಡ್ಕೊಳ್ಬೇಕಾದಂಥದ್ದು ಭಾಳಷ್ಟಿದೆ ಮೇಡಮ್. ಜೀವನ ಅಂದರೆ ಅದು ಕ್ಷಣಿಕ ಅನ್ನೋದನ್ನ ನಾವು ನಮ್ಮ ತಲೆಯಿಂದ ಮೊದಲು ತೆಗೆದಾಕಬೇಕು. ಯಾಕಂದರೆ ಜೀವನ ಅನ್ನೋದು ಕ್ಷಣಿಕ ಅಲ್ಲ. ನಮ್ಮ ನಡೆ ನುಡಿ ಒಂದು ರೀತಿ ಸಜ್ಜನಿಕೆ ಹಾದಿಯಲ್ಲಿ ಸಾಗಿದರೆ ಜೀವನ ನಮಗೆ ಸುಂದರವಾಗಿ ಕಾಣುತ್ತೆ, ನಮಗೆ ಕಗ್ಗಂಟಾಗಿ ಕಾಣೋದಿಲ್ಲ. ಅದಕ್ಕೆ ಸ್ವಾಮೀಜಿಯವರು ಭಾಳ ಚೆನ್ನಾಗಿ ಹೇಳ್ತಾರೆ, ಜೀವನವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಈ 3 ಸ್ಥಳಗಳು ಸಾಕು ಅಂತ ಹೇಳ್ತಾರೆ. ಆ ಸ್ಥಳಗಳು ಯಾವುವು ಅಂದರೆ, 1ನೇದು ಆಸ್ಪತ್ರೆ, 2ನೇದು ಜೈಲು, 3ನೇದು ಸ್ಮಶಾನ. ಈ 3 ಹತ್ರ ನಾವು ಹೋಗಿ ನಮ್ಮ ಮಕ್ಕಳನ್ನೇ ಆಗಲಿ ಅಥವಾ ಕರ್ಕೊಂಡು ಹೋದರೆ ನಮಗೆ ಜೀವನ ಅಂದರೆ ಏನು, ಅಥವಾ ದೊಡ್ಡವ್ರು ಕರ್ಕೊಂಡು ಹೋದ್ರೂ ಕೂಡ ಜೀವನ ಅಂದರೆ ಏನು ಅಂತ ಅರ್ಥ ಆಗುತ್ತೆ. ನಾವು ಮೊದಲನೇದು ತೆಗೆದುಕೊಳ್ಳೋಣ ಮೇಡಮ್, ಆಸ್ಪತ್ರೆಗೆ ನಾವು ಹೋದಾಗ ನಮಗೆ ಏನು ಗೊತ್ತಾಗುತ್ತೆ, ಅಲ್ಲಿ ನಾನು ಒಂದು 10 ಬೆಡ್ಗಳನ್ನು ನೋಡ್ತಿರ್ತೀನಿ ಅನ್ಕೊಳ್ರಿ. ಅಲ್ಲೊಬ್ಬನು ಕಾಲು ಆಕ್ಸಿಡೆಂಟ್ ಆಗಿ ಅವನು ಕಾಲು ಹಿಂಗೆ ಎತ್ಕೊಂಡು ಬ್ಯಾಂಡೇಜ್ ಎಲ್ಲ ಹಾಕ್ಕೊಂಡು ಕೂತಿರ್ತಾನೆ. ಮತ್ತು ಇನ್ನೊಬ್ಬನು ಏನೋ ಮುಗಿಗೆ ಮಾಸ್ಕನ್ನು ಹಾಕ್ಕೊಂಡು ಅವು ಕೂತಿರ್ತಾರೆ, ಆಕ್ಸಿಜನ್ ತೆಗೆದುಕೊಳ್ತಾ ಇರ್ತಾರೆ. ಮತ್ತೊಬ್ಬರು ಹೊಟ್ಟೆ ನೋವು ಅಂತ ಇದು ಮಾಡ್ತಿರ್ತಾರೆ, ಮತ್ತೊಬ್ರಿಗೆ ಏನೋ ಕ್ಯಾನ್ಸರ್ ಆಗಿರ್ಬೋದು, ಏನೇ ಒಂದು ಮಾರಣಾಂತಿಕ ಕಾಯಿಲೆಗಳಿಂದ ನರಳ್ತಾ ಇರ್ತಾರೆ. ಅದನ್ನೆಲ್ಲ ನೋಡಿದಾಗ ನಮಗೇನು ಅಲ್ಲಿ ಮುಖ್ಯ ಆಗುತ್ತೆ, ಯಾವ್ದು ಮುಖ್ಯ ಅಂತ ಗೊತ್ತಾಗುತ್ತೆ. ಬದುಕೋದು ಮುಖ್ಯ ಅನ್ಸುತ್ತೆ. ನಮ್ಮ ಬದುಕಲ್ಲಿರೋ ತೊಂದರೆಗಳು ಇವತ್ತು ಬರುತ್ತೆ ನಾಳೆ ಹೋಗ್ಬಿಡುತ್ತೆ ಅಂತ ಅನ್ಸುತ್ತೆ. ಅವ್ರು ಡೆತ್ ಬೆಡ್ ಅಲ್ಲಿ ಇದ್ರೂ ಕೂಡ ನಾನು ಬದುಕಬೇಕು ಅನ್ನೋ ಆಸೆ ಇದೆಯಲ್ಲ, ಅದ್ ನೋಡಿದಾಗ ಅಯ್ಯೋ ನಮಗ್ ಬಂದಿರೋ ಸಮಸ್ಯೆ ಏನು ದೊಡ್ಡದಲ್ವೇ ಅನ್ನೋದು ಅದು ಅರ್ಥ ಆಗುತ್ತೆ. ಅದ್ರ ಜೊತೆಗೆ ಇನ್ನೇನು ನಮಗೆ ಅರ್ಥ ಆಗುತ್ತೆ ಅಂದರೆ ಆರೋಗ್ಯ ಬಹಳ ಮುಖ್ಯ ಅನ್ನೋದು ಅರ್ಥ ಆಗುತ್ತೆ. ನಾನು ಆರೋಗ್ಯವಾಗಿದ್ದಾಗ ನನಗೆ ಅನಾರೋಗ್ಯ ನೆನಪಾಗಲ್ಲ. ನಾನು ಒಂದು ಉದಾಹರಣೆ ಹೇಳ್ತೀನಿ ಮೇಡಮ್, ನನ್ನ ಜೀವನದಲ್ಲಿ ಆದಂಥದ್ದು. ನನಗೆ ಮೊದಲಿಗೆ ಡೆಲಿವರಿ ಆದಾಗ ನನಗೆ ಅದು ಇದು ಏನೋ ನಮ್ಮ ಸಹಜ ಸ್ಥಿತಿಯಲ್ಲಿ ನಡೀಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಅಂದರೆ ನನ್ನ ತಂಗಿಯರೆಲ್ಲ ಆರಾಮಾಗಿ ಓಡಾಡ್ತಾ ಇದ್ರು. ಅವರನ್ನು ನೋಡಿ ನನಗೆ ನಾನು ಇವರಂತೆ ಯಾವಾಗ ನಡೀತೀನಪ್ಪ, ನಾನು ಇವರಂತೆ ನಡೀತೀನ ಅನ್ನುವಂಥ ದೊಡ್ಡ ಪ್ರಶ್ನೆನೂ ಕೂಡ ನನ್ನ ಮನಸ್ಸಲ್ಲಿ ಬಂದಿತ್ತು. ಅಂದರೆ ನಾವು ಇದರಿಂದ ನಾವೇನು ಅರ್ಥ ಮಾಡ್ಕೊಳ್ಬೇಕಂದ್ರೆ, ಈಗ ನನಗೆ ಅನಾರೋಗ್ಯ ಇದ್ದಾಗ ಮಾತ್ರ ನನಗೆ ಅದ್ರ ಗಮನ ಇರುತ್ತೆ. ಆದರೆ ನಾವು ಚೆನ್ನಾಗಿದ್ದಾಗಲೂ ಕೂಡ ನಮಗೆ ಅನಾರೋಗ್ಯ ಬರದಂತೆ ನಾವು ಹೆಂಗಿರಬೇಕು ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು. ಒಂದು ಅಪಘಾತ ಅಂತ ಹೇಳಿದೆ ನಾನು. ಅಪಘಾತ ಯಾವಾಗ ಆಗುತ್ತೆ, ಯಾವಾಗ ನಾವು ತಾಳ್ಮೆಯಿಂದ ಇರದೆ, ನಾವು ನಮಗೆ ಎಷ್ಟು ಸ್ಪೀಡ್ ಇರಬೇಕು ಅಷ್ಟು ಸ್ಪೀಡ್ ಇರದೆ
ಫಾಸ್ಟಾಗಿ ಹೋದಾಗ ಅಪಘಾತ ಆಗುತ್ತೆ. ವಯಸ್ಸಿಗೆ ಬಾರದ ಮಕ್ಕಳಿಗೆ ಇವತ್ತು ಬೈಕ್ ಕೊಡ್ತಾ ಇದ್ದಾರೆ ಮೇಡಮ್. ನಾನು ನಿಜವಾಗ್ಲೂ ಇದಂತೂ ಬಹಳ ಖಂಡಿಸ್ತೀನಿ. ನಾನಂತೂ ಒಬ್ಬ ಶಿಕ್ಷಕಿಯಾಗಿ ಇದು ಬಹಳ ದೊಡ್ಡ ತಪ್ಪು ಅಂತ ಹೇಳಲಿಕ್ಕೆ ಬಯಸ್ತೀನಿ. ಯಾಕೆಂದರೆ ಈಗ ಚಿಕ್ಕ ಮಕ್ಕಳು ಅವ್ರ ಕಾಲೇ ಸಿಗ್ತಾ ಇರಲ್ಲ, ಆದರೂ ಕೂಡ ಅವ್ರು ಬೈಕಲ್ಲಿ ಹೋಗ್ತಾ ಇರ್ತಾರೆ. ಪೋಷಕರು ಮುಂಚೆ ಹೇಳಿದ್ನಲ್ಲ ನಾನು, ಅದೇ ಅವರು ಅನುಭವಿಸ್ತಿರೋ ಸುಖವನ್ನು ಮಕ್ಕಳು ಅನುಭವಿಸೋದಕ್ಕೆ ಅಂತ ಅವರಿಗೆ ಎಲ್ಲ ಬೇಗ ಬೈಕ್ ಕೊಡೋದು ಅದೆಲ್ಲ ಮಾಡ್ತಾರೆ. ಅವಾಗ ಏನಾಗುತ್ತೆ, ಅಪಘಾತಗಳಾಗ್ತವೆ. ವಯಸ್ಸಿಗೆ ತಕ್ಕಂತೆ ನಾವು ವಸ್ತುಗಳನ್ನು ಕೊಡಬೇಕು. ಅಂದರೆ ಆವಾಗ ನಮಗೆ ಅಪಘಾತದಿಂದ ನಾವು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಇನ್ನೊಂದೇನು ಆಸ್ಪತ್ರೆ ಇನ್ನೊಂದು ಇವರು ಧೂಮಪಾನ ಮದ್ಯಪಾನ ಎಲ್ಲ ಮಾಡ್ತಾರಲ್ಲ ಮೇಡಮ್, ಅವ್ರನ್ನ ಕರ್ಕೊಂಡು ಹೋಗಿ ಕ್ಯಾನ್ಸರ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು. ಅವ್ರನ್ನ ಕರ್ಕೊಂಡು ಅವ್ರಿಗೆಲ್ಲ ಹಿಂಗೆಲ್ಲ ಓದಿರೋದು, ಗಡ್ಡೆ ಆಗಿರೋದು, ಇದೆಲ್ಲ ಹೋಗಿರೋದು. ಇವರು ಊಟ ಮಾಡೋಕ್ಕೆ ಸಹ ಬಾಯಿ ಇರಲ್ಲ, ಅಂತ ಹುಣ್ಣಾಗಿರುತ್ತೆ. ಮೂಗಿನಲ್ಲಿ ಪೈಪಲ್ಲಿ ಅವರಿಗೆ ಗಂಜಿನ ಅಥವಾ ಏನೋ ಒಂದು ಜ್ಯೂಸನ್ನು ಹಾಕಿ ಕೊಡ್ತಾ ಇರ್ತಾರಲ್ಲ, ಅಂಥತ್ರ ಕರ್ಕೊಂಡೋಗಿ ತೋರಿಸ್ಬೇಕು. ತೋರಿಸಿ ನೋಡಪ್ಪ, ನೀನು ಧೂಮಪಾನ ಮದ್ಯಪಾನ ಮಾಡ್ತಿದೆಯಲ್ಲ, ನೀನು ಎಂತೆಂಥ ಸ್ಥಿತಿಗೆ ನೀನು ತಲುಪ್ತೀಯ ಅನ್ನೋದನ್ನು ಅರ್ಥ ಮಾಡಿಸಿದ್ರೆ, ನಿಜಕ್ಕೂ ನಾವು 10 ಜನ ಕರ್ಕೊಂಡು ಹೋದರೆ ಅದರಲ್ಲಿ ಒಬ್ಬನಾದ್ರೂ ಅವನಿಗೆ ಬದಲಾಗ್ಬೋದು. ಹೇಳೋಕ್ಕಾಗಲ್ಲ. ಯಾಕಂದರೆ ಅಪ್ಪ ನಾನು ಈ ಕಷ್ಟ ಅನುಭವಿಸ್ಬೇಕಾಗುತ್ತಾ, ಇದೊಂಚೂರು ನಾನು ಬಾಯಿಗೆ ಹಾಕ್ಕೊಂಡ್ಬಿಟ್ರೆ ಅದರಿಂದ ಏನು ಬರುತ್ತೆ, ನಾನು ಅದನ್ನ ಹೊಟ್ಟೆಗೆ ಕುಡಿದ್ಬಿಟ್ರೆ ನನಗೆ ಏನು ಇದರಿಂದ ಲಾಭ ಇಲ್ವಲ್ಲ ಅಂತ ಅರ್ಥ ಮಾಡ್ಕೊಂಡ್ರೆ ಅವನ ಜೀವನನ ಅವನು ಸರಿಯಾದ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ಬೋದು. ಇದು ಮೇಡಮ್ ನಿಜಕ್ಕೂ ಧೂಮಪಾನ ಮದ್ಯಪಾನದಿಂದ ಎಷ್ಟೋ ಮನೆತನಗಳು, ಹೆಂಡತಿ ಮಕ್ಕಳು ಬೀದಿಗೆ ಬರ್ತಾ ಇದ್ದಾರೆ. ತಂದೆ ಆದವನು ಸರಿಯಾದ ರೀತಿಯಲ್ಲಿ ಜವಾಬ್ದಾರಿಯನ್ನು ತೆಗೆದುಕೊಳ್ಳದೇ ಇದ್ದಾಗ ಮಕ್ಕಳಿಗೆ ಸರಿಯಾದ ಸಮಯದಲ್ಲಿ ಸಿಗಬೇಕಾದಂಥ ಶಿಕ್ಷಣ ಸಿಗಲ್ಲ, ಸೌಲಭ್ಯಗಳು ಸಿಗಲ್ಲ, ಒಂದು ರೀತಿ ಯಾವುದೇ ರೀತಿಯ ಸಹಕಾರವನ್ನು ಕೂಡ ಅದು ಸಿಗೋದಿಲ್ಲ. ಅದಕ್ಕೆ ಒಂದು ಕುಟುಂಬವನ್ನೇ ನಿಲ್ತ್ಕೊಳ್ಳೋದಕ್ಕೆ ಅದು ತಪ್ಪಿಸುತ್ತೆ. ಅಂದರೆ ಧೂಮಪಾನ ಮದ್ಯಪಾನ ಅದೆಷ್ಟು ಅಪಾಯಕಾರಿ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಇಷ್ಟು ಆಸ್ಪತ್ರೆದಾದರೆ ಮುಂದುವರೆದವ್ರು ಹೇಳ್ತಾರೆ ಜೈಲು ಅಂತ ಹೇಳ್ತಾರೆ. ಆಶ್ಚರ್ಯ ಆಗ್ಬೋದು, ಯಾಕೆ ಸ್ವಾಮೀಜಿ ಅವರು ಜೈಲಿಗೆ ಹೋಗಿ ಕರ್ಕೊಂಡೋಗಿ ತೋರಿಸ್ಬೇಕು ಅಂತ ಅನಿಸಿರ್ಬೋದು. ಇಲ್ಲಿ ಕೂಡ ಅರ್ಥ ಇದೆ. ಯಾಕಂದರೆ ಅವ್ರು ಏನೇ ಹೇಳಿದರು ಹತ್ತಲ್ಲ, ಎಷ್ಟೋ ಬಾರಿ ಚಿಂತಿಸಿ ಅವರು ಹೇಳ್ತಾರೆ, ಜೈಲಲ್ಲಿ ನಾವು ಮುಖ್ಯ ಅಂತ ಗೊತ್ತಾಗುತ್ತೆ ಅಂದರೆ ಸ್ವಾತಂತ್ರ್ಯ. ನಾವು ಜೈಲೊಳಗಡೆ ಇದ್ದಾಗ ಮೇಡಮ್ ನಮ್ಮನ್ನು ಯಾವಾಗ ಆಚೆ ಬಿಡ್ತಾರೆ, ನಾನು ಯಾವಾಗ ಆಚೆ ಹೋಗ್ತೀನಿ ಅಂತಲೇ ನಮಗೆ ನಮ್ಮ ಮನಸ್ಸು ತುಡಿತಾ ಇರುತ್ತೆ. ಅಲ್ಲಿ ನಮಗೆ ಅರ್ಥ ಆಗುತ್ತೆ ನಾನು ಜೈಲಿಗಿಂತ ಮುಂಚೆ ನಾನು ಹೆಂಗಿದ್ದೆ ಅನ್ನೋದನ್ನು ನಾವು ನೆನೆಸ್ಕೊಂಡಾಗ ಸ್ವಾತಂತ್ರ್ಯನ ಎಷ್ಟು ನಾನು ಅನುಭವಿಸ್ತಾ ಇದ್ನಲ್ಲ. ಆದರೆ ಜೈಲಿನಲ್ಲಿ ನನಗೆ ಸ್ವಾತಂತ್ರ್ಯ ಇಲ್ಲ. ಅಂದರೆ ನಾನು ಆ ಸ್ವಾತಂತ್ರ್ಯನ ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳದೆ ಇದ್ದಿದ್ದಕ್ಕೆ ನಾನು ಇವತ್ತು ಬಂದು ಜೈಲಲ್ಲಿ ಇದ್ದೀನಿ ಅನ್ನೋದನ್ನು ಅರ್ಥ ಮಾಡ್ಕೊಳ್ತಾರೆ. ಹಾಗಾಗಿ ಮನುಷ್ಯನಿಗೆ ಜೀವನವನ್ನು ಕಲಿಸೋದ್ರಲ್ಲಿ ಒಂದು ಆಸ್ಪತ್ರೆ ಒಂದು ರೀತಿಯಲ್ಲಿ ಸಹಕಾರಿಯಾದರೆ ಜೈಲು ಕೂಡ ಒಂದು ರೀತಿಯಲ್ಲಿ ಸಹಕಾರಿಯಾಗುತ್ತೆ ಅನ್ನೋದನ್ನು ಹೇಳ್ತಾರೆ. ಮುಂದುವರೆದವ್ರೇನು ಹೇಳ್ತಾರೆ, ಸ್ಮಶಾನ ಇದು ಕೂಡ ಬಹಳ ಮುಖ್ಯ. ಇಲ್ಲಿ ನಾವು ಆರೋಗ್ಯ ಮುಖ್ಯ ಅಂತ ಗೊತ್ತಾಗುತ್ತೆ ಆಸ್ಪತ್ರೆಯಲ್ಲಿ, ಜೈಲಿನಲ್ಲಿ ಇನ್ನೂ ಸ್ವಾತಂತ್ರ್ಯ ಮುಖ್ಯ ಅಂತ ಗೊತ್ತಾಗುತ್ತೆ. ಸ್ಮಶಾನದಲ್ಲಿ ಎಲ್ಲವೂ ಗೊತ್ತಾಗುತ್ತೆ. ಯಾಕೆ ಅಂದರೆ ನಾನೊಂದು ಉದಾಹರಣೆ ಕೊಡ್ತೀನಿ. ನಾವು ಸ್ಮಶಾನಕ್ಕೆ ಹೋಗ್ತೀವಿ, ಅಲ್ಲಿ ಸಮಾಧಿಗಳಿರ್ತವೆ. ಆ ಸಮಾಧಿಯನ್ನು ನೋಡಿದ ತಕ್ಷಣ ನೀವು ಅವನು ಶ್ರೀಮಂತ ಬಡವ ಅಂತ ಹೇಳಲಿಕ್ಕೆ ಸಾಧ್ಯ ಆಗುತ್ತಾ? ಇರುತ್ತೆ. ಹೆಣ್ಣು ಗಂಡ ಅಂತ ಹೇಳಕ್ಕೆ ಸಾಧ್ಯ ಆಗುತ್ತಾ? ಅವನು ಯಾರೇ ಆಗಿರ್ಬೋದು, ಎಂಥ ಉನ್ನತ ಪದವಿಯನ್ನೇ ಪಡೆದಿದ್ದರೂ ಕೂಡ ಆ ಸ್ಮಶಾನದಲ್ಲಿ ಅವನು ದೊಡ್ಡದು ಬಂಗ್ಲೆಗಳಿರ್ಬೋದು, ಅವನ ಪಕ್ಕ ಹೋಗಿ ನಿಲ್ಸಿರ್ತಾರೆ ಯಾರಾದರೂ, ಅವನ ಕಾರ್ ಹೋಗಿ ನಿಲ್ಸಿರ್ತಾರ, ಅವನು ಹೋಗಿ ಕೋಟಿಗಟ್ಟಲೆ ಸಂಪಾದನೆ ಮಾಡಿರ್ತಾನಲ್ಲ, ಆ ಹಣದ ಸೂಟ್ ಕೇಸ್ನೇನಾದ್ರೂ ಇಟ್ಟಿರ್ತಾರ. ಕೊನೆಗೆ ಸತ್ತಾಗ ನಾವು ಅಂತ ಸಂಪಾದನೆ ಮಾಡ್ಕೊಂಡಿರೋ ಬಂಗಾರನೂ ಕೂಡ ಬಿಚ್ಕೊಂಡು ಅವು ತಿರುಪು ಟೈಟ್ ಆಗಿದ್ರು ಕಟಿಂಗ್ ಪ್ಲೇರ್ನಾಗ ಬಿಚ್ಚಾದ್ರೂ ಮನುಷ್ಯ ಇಟ್ಕೊಳ್ತಾನೆ. ಅಂದರೆ ನಮ್ಮ ಹಿಂದೆ ಯಾವುದು ಬರಲ್ಲ. ಅದಕ್ಕೆ ಗ್ರೇಟ್ ಅಲೆಕ್ಸಾಂಡರ್ ಹೇಳಿದ್ದಾರೆ, ನಾನು ಸತ್ತಾಗ ನನ್ನ ಕೈಗಳನ್ನ ಮೇಲ್ಮುಖವಾಗಿ ಮಾಡಿ ಅಂತ ಗೊತ್ತಾಗ್ಲಿ ಅಂತಂದ್ರೆ ನಾನು ಎಷ್ಟೇ ಸಾಮ್ರಾಜ್ಯನ ಕಟ್ಟಿದ್ರು ಕೂಡ, ನಾನು ಎಷ್ಟೇ ಸಂಪಾದನೆ ಮಾಡಿದ್ರು ಕೂಡ ಕೊನೆಗೆ ನಾನು ಏನು ತಗೊಂಡು ಹೋಗ್ತಾ ಇಲ್ಲ ಅನ್ನೋದು ಖಾಲಿ ಕೈಯಲ್ಲಿ ಹೋಗ್ತಾ ಇದ್ದೀನಿ ಅನ್ನೋದು, ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಸ್ಮಶಾನಕ್ಕೆ ಹೋದ್ರೆ ಅಂದ್ರೆ ನಾನು ಎಷ್ಟು ನಂದು ಮನೆ, ನಂದು ದುಡ್ಡು, ನನ್ನ ಆಸ್ತಿ, ನನ್ನ ಅಂತಸ್ತು ಅಂತ ನಾವು ಬದುಕ್ತೀವಿ. ಆದರೆ ನನ್ನ ಉಸಿರು ನಮ್ಮ ಆಸ್ತಿ. ಶರಣರು ಅದನ್ನೇ ಹೇಳೋದು ಮೇಡಮ್. ಅದಕ್ಕೆ ಹೇಳ್ತಾರೆ, ಉಸಿರಿನ ಪರಿಮಳವಿರಲು ಕುಸುಮದ ಹಂಗೇಕೆ ಅಂತ ಅಕ್ಕಮಹಾದೇವಿಯವರು ಹೇಳ್ತಾರೆ. ಅಂದರೆ ನೋಡ್ರಿ, ಕುಸುಮ ನಮಗೆ ಹೂನು ಬೇಡ, ನಮ್ಮ ಉಸಿರೇ ನಮ್ಮ ಪರಿಮಳ. ಅಂದರೆ ನಮ್ಮ ಉಸಿರೇ ನಮಗೆ ಆಸ್ತಿ, ನಮಗೆ ಉಸಿರೇ ನಮಗೆ ಅಂತಸ್ತು, ಉಸಿರೇ ನಮಗೆ ಸರ್ವಶ್ರೇಷ್ಠವಾದದ್ದು. ಈ ಉಸಿರು ನಿಂತರೆ ಮೇಡಮ್
ಮುಗೀತು. ಕತೆ. ನನ್ನನ್ನು ಇಲ್ಲಿ ಒಂದು 10 ನಿಮಿಷ ಇಟ್ಕೊಳಕ್ಕಾಗಲ್ಲ. ಫಸ್ಟ್ ಯಾರಿಗೂ ಪೊಲೀಸರಿಗೆ ಫೋನ್ ಮಾಡು, ಅವ್ರಿಗೆ ಫೋನ್ ಮಾಡಿ, ಇವ್ರಿಗೆ ಫೋನ್ ಮಾಡಿ, ಫಸ್ಟ್ ಹೊರಗಡೆ ಆದ್ರೆ ಆಗ್ತೀವಿ. ಈಗ ನೋಡಿ, ಉಸಿರಾಡ್ತಾ ಇರ್ಬೇಕಾದ್ರೆ ನಾವೊಂದು ವ್ಯಕ್ತಿತ್ವ, ನಾವೊಬ್ಬ ಮನುಷ್ಯರು, ನಮ್ಮನ್ನ ಮಾತಾಡಿಸ್ತಾರೆ. ಆದ್ರೆ ನಮ್ಗೆ ನಮ್ಮ ಉಸಿರು ನಮ್ಮಿಂದ ಹೋಗ್ಬಿಟ್ಟು ಒಂದ್ 2 ನಿಮಿಷಕ್ಕೆ ನಮ್ಮನ್ನ ಮನೆಯಿಂದ ಹೊರಗಿಡ್ತಾರೆ. ಆಮೇಲೆ ಡೆಡ್ ಬಾಡಿ ನೋಡ್, ಆ ಡೆಡ್ ಬಾಡಿನ ನಾವು 2 ದಿನ ಇಟ್ಕೊಳಕ್ ಸಾಧ್ಯ ಆಗಲ್ಲ. ಡೆಡ್ ಬಾಡಿ ಅಷ್ಟೇ, ಶವ. ಅಲ್ಲಿಗೆ ನಮ್ ಹೆಸರು ಇರೋದಿಲ್ಲ, ನಾವ್ ಏನೂ ಇರೋದಿಲ್ಲ. ಅಲ್ಲಿವರೆಗೂ ನನ್ನನ್ನು ಮಾತಾಡ್ಸೋರು ನನ್ನ ಹೆಸರು ಹಿಡಿದು ಮಾತಾಡಿಸ್ತಾ ಇರ್ತಾರೆ. ಆದ್ರೆ ನಾನು ಶವ ಅಂತ ಶವ ಮಾಡ್ತಾರೆ. ಹೌದು, ಶವ ಅಂತಾರೆ ವಿನಃ ಅದು ನಿಮ್ಮ ಹೆಸರು ನನ್ನ ಹೆಸರು ಹೇಳಕ್ಕಾಗಲ್ಲ. ಅದನ್ನ ಜಯಶ್ರೀ ಅಂತ ಅನ್ನಕ್ಕಾಗಲ್ಲ, ಶಬ್ರೀನಾ ಅಂತ ಅನ್ನಕ್ಕಾಗಲ್ಲ ಅಲ್ಲಿ. ಯಾಕೆಂದ್ರೆ ಇದರಿಂದ ನಾವು ಇನ್ನೂ ಒಂದು ಉದಾಹರಣೆ ಕೊಡೋದಕ್ಕೆ ಇಷ್ಟಪಡ್ತೀನಿ ಮೇಡಮ್. ನಾನು ಮನುಷ್ಯನಿಗೆ ಉಸಿರು ಎಷ್ಟು ಮುಖ್ಯ ಅಂದರೆ, ಒಂದು ಜೊತೆ ನಾನೇನೋ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀನಿ, ನಂದೇನೋ ಚಪ್ಪಲಿ, ಪಾದರಕ್ಷೆ ಅಂತ ನಾವೇನು ಕರಿತೀವಲ್ಲ ಚಪ್ಪಲಿನ, ಆ ಚಪ್ಪಲಿನ ಕಿತ್ತೋಗುತ್ತೆ ಅನ್ಕೊಳ್ಳೋಣ. ಕಿತ್ತೋಯ್ತು, ಅದು ನಾನು ಸರಿ ಮಾಡಿಸಿದ್ರೆ ಸರಿ ಆಗುತ್ತೆ. ಅವಾಗ ನಾನು ಎಲ್ಲೇನೋ ಪಕ್ಕದಲ್ಲಿ ಅಂಗಡಿ ಇರುತ್ತೆ, ಒಂದು ಮನೆ ಹತ್ರ ಹೋಗಿ, ಅಣ್ಣ ಸ್ವಲ್ಪ ಹೊತ್ತಿಂಗೆ ಅಕ್ಕ ಸ್ವಲ್ಪ ಹೊತ್ತಿಂಗೆ ಚಪ್ಪಲಿ ಇಲ್ಲಿರಲಿ, ನಾನು ಹಿಂಗೆ ಬೇರೆ ಹೊಸ ತಗೊಂಡು ಬರ್ತೀನಿ, ಇವ್ನು ಮತ್ತೆ ನಾನು ಬಳಸ್ತೀನಿ ಅಂತ ಹೇಳಿದರೆ ಸಹಜವಾಗಿ ಅವನ್ನ ಅಲ್ಲಿ ಇಟ್ಕೊಳ್ತಾರೆ ಅವರು. ಸ್ವಲ್ಪ ಹೊತ್ತು ಇಟ್ಕೊಂಡು, ಸ್ವಲ್ಪ ಹೊತ್ತಲ್ಲ ಅಂದರೆ 2 ದಿನ ಬೇಕು, ನಾನು ಹೋಗೋವರೆಗೂ ಅಲ್ಲಿ ಅವ್ರ ಮನೆ ಒಂದು ಮೂಲೆಯಲ್ಲಿ ಇಟ್ಕೊಳ್ತಾರೆ. ಅದೇ ಹೋಗಿ ಒಂದು ಶವನ ನೀವು ಹೋಗಿ ಹೇಳ್ರಿ, ಒಂದು ಶವವನ್ನು ತೆಗೆದುಕೊಂಡು ಇಲ್ಲೇ ಹೋಗಿ ಒಂದು ಸ್ವಲ್ಪ ಹೊತ್ತು ಆಂಬುಲೆನ್ಸ್ ತರ್ತೀನಿ, ಶವ ಇಟ್ಕೊಳ್ರಿ ಅಂದರೆ ಯಾವುದೇ ಕಾರಣಕ್ಕೂ ಇಟ್ಕೊಳ್ಳಲ್ಲ. ಅಂದರೆ ಇಲ್ಲಿ ನಾವೇನು ಅರ್ಥ ಮಾಡ್ಕೊಳ್ಬೇಕು, ಯಾವುದಕ್ಕೆ ಬೆಲೆ ಇದೆ? ನಮ್ಮ ಉಸಿರಿಗೆ, ನಮ್ಮ ಉಸಿರಿಗೆ ಬೆಲೆ ಇದೆ. ಜೀವ ಅನ್ನೋದಕ್ಕಿಂತ ಉಸಿರು, ನಮ್ಮ ಉಸಿರಾಟ ಹಿಂಗೆ ಚೆಕ್ ಮಾಡ್ತಾರೆ. ಏನಾದರೂ ಶವ ಆಗಿದ್ದಾರೆ ಅವರು, ಏನಾದರೂ ಕಾಣಿಸ್ತಿಲ್ಲ ಅಂದರೆ ಚೆಕ್ ಮಾಡ್ತಾರೆ. ಅಂದರೆ ಉಸಿರು ಅನ್ನುವಂತಹದ್ದು ಬಹಳ ಮುಖ್ಯ. ಇದನ್ನು ನಾವು ಇದ್ದಾಗ ಸರಿಯಾದ ರೀತಿಯಲ್ಲಿ ಒಂದು ಸಜ್ಜನಿಕೆ ಬಾಳಲ್ಲಿ ಒಬ್ಬರಿಗೆ ಸುಳ್ಳು ಹೇಳಬಾರ್ದು, ಮೋಸ ಮಾಡಬಾರ್ದು, ಒಬ್ಬರು ದುಡ್ಡನ್ನು ತಿನ್ನಬಾರ್ದು, ಒಬ್ಬರನ್ನ ನೋಯಿಸಬಾರ್ದು, ನಮ್ಮಿಂದ ಮತ್ತೊಬ್ಬರಿಗೆ ತೊಂದರೆ ಆಗಬಾರ್ದು. ಇಷ್ಟನ್ನು ನಾವು ಅರ್ಥ ಮಾಡ್ಕೊಂಡು ಬದುಕಿಬಿಟ್ರೆ ಏನಾಗುತ್ತೆ, ನಮ್ಮ ಬಾಳು, ನಮ್ಮ ಜೀವನ ಅತ್ಯಂತ ಸುಖಮಯವಾಗಿರುತ್ತೆ. ಹೀಗೆ ನಾವು ಈ 3 ಸ್ಥಳಗಳಲ್ಲಿ, ಆಸ್ಪತ್ರೆ ಮತ್ತು ಜೈಲು ಮತ್ತು ಸ್ಮಶಾನ, ಈ 3 ಸ್ಥಳಗಳಲ್ಲಿ ಹೋದಾಗ ನಮಗೆ ಜೀವನ ಏನು ಅನ್ನೋದು ಅರ್ಥ ಆಗುತ್ತೆ. ಅಂದರೆ ನಾವು ಹೇಗೆ ಬದುಕಬೇಕು, ಯಾವ ತಪ್ಪುಗಳನ್ನು ಮಾಡಬಾರ್ದು. ನಾವು ಕೆಟ್ಟ ಚಟಗಳನ್ನು ಮಾಡೋದ್ರಿಂದ ನಾವು ಸಹಜವಾಗಿ ಎಲ್ಲಿಗೆ ಹೋಗ್ತೀವಿ? ಅನಾರೋಗ್ಯಕ್ಕೆ ತುತ್ತಾಗಿ ಆಸ್ಪತ್ರೆಗೆ ಹೋಗ್ತೀವಿ. ಕೊಲೆ, ಸುಲಿಗೆ, ಕಳ್ತನ ಇಂಥವೆಲ್ಲ ಮಾಡಿದಾಗ ಏನಾಗ್ತದೆ, ನಾವು ನಮ್ಮ ತಗೊಂಡೋಗಿ ಜೈಲಿಗೆ ಹಾಕ್ತಾರೆ. ಮತ್ತು ಇನ್ನು ಸ್ಮಶಾನಕ್ಕೆ ಯಾವಾಗ ಹಾಕ್ತಾರೆ? ನಮ್ಮ ಉಸಿರು ನಿಂತಾಗ ಹಾಕ್ಬಿಡ್ತಾರೆ. ಹಾಗಾಗಿ ನಾವು ಏನು ಮಾಡಬೇಕು, ಹೇಗೆ ಬದುಕಬೇಕು ಅನ್ನೋದನ್ನು ಅರ್ಥ ಮಾಡಿಕೊಂಡ್ರೆ ನಮಗೆ ಜೀವನ ಅತ್ಯಂತ ಸುಂದರವಾಗಿ ಕಾಣುತ್ತೆ, ಸಹಜವಾಗಿರುತ್ತೆ. ನಾವು ಬದುಕುವ ಪ್ರತಿ ಕ್ಷಣವೂ ಕೂಡ ಅತ್ಯಂತ ಆನಂದಮಯವಾಗಿರುತ್ತೆ ಅಂತ ಸ್ವಾಮೀಜಿಯವರು ಇದರಲ್ಲಿ ಹೇಳ್ತಾರೆ ಮೇಡಮ್. ಓಕೆ, ಇಷ್ಟನ್ನೆಲ್ಲ ಗಮನಿಸಿದಾಗ ನಿಮ್ಮೊಟ್ಟಿಗೆ ಒಂದಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದೆ. ಆದರೆ ನೀವು ಪ್ರತಿ ಸಾರಿನೂ ಒಂದೊಂದು ವಿಚಾರದ ಬಗ್ಗೆ ನೀವು ಉತ್ತರ ಕೊಡ್ತಾ ಇರಬೇಕಾದ್ರೆ ನಾನು ಗಮನಿಸಿದ್ದೇನು ಅಂತಂದ್ರೆ, ನೀವು ಬಳಸ್ತಾ ಇದ್ರಿ ಶರಣರು 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 ಅಂತ. ನಿಮ್ಮ ಬಾಯಲ್ಲಿ ಆರಂಭದಲ್ಲೂ ಶರಣಿರುತ್ತೆ, ಕೊನೆಯಲ್ಲೂ ಕೂಡ ಶರಣಿರುತ್ತೆ. ನನ್ಗೆ ಇದನ್ನ ನೋಡಿದಾಗ ಅಂದ್ರೆ ನೀವು ಶರಣರನ್ನ ತುಂಬಾ ಪ್ರತಿಪಾದಿಸ್ತೀರಾ, ಮತ್ತೆ ಈ ಒಂದು ಪುಸ್ತಕದಲ್ಲೂ ಕೂಡ ಶರಣರ ಬಗ್ಗೆ ಮಾತಾಡಿದ್ದಾರೆ ಸ್ವಾಮೀಜಿಗಳು. ಹಾಗಾಗಿ ಸ್ವಾಮೀಜಿಗಳ ನಿಲುವು ಏನು ಈ ಶರಣ ತತ್ವದ ಬಗ್ಗೆ? ಮೇಡಮ್, ಇದು ಯಾಕಂದ್ರೆ ನಾನು ಇದನ್ನ ಈ ಕೃತಿಯನ್ನು ಓದಿ ಮತ್ತು ಇದಕ್ಕೆ ಕೃತಿನ ಒಂದು ಪರಿಚಯದಕ್ಕೆ ಕಾರಣನೇ ಇದು ಶರಣರ ತತ್ವಗಳನ್ನು ಇಟ್ಕೊಂಡಿದೆ ಇದು. ಯಾಕೆಂದರೆ ಸ್ವಾಮೀಜಿಯವರು ಪ್ರತಿ ಹಂತದಲ್ಲಿ ಬಸವಾದಿ ಶರಣರು ಅಂತೂ ನಮಗೇನು ಸಾರಿದ್ದಾರೆ ಅಂದರೆ, ಅವರು ದೊಡ್ಡ ದೊಡ್ಡ ಗ್ರಂಥಗಳನ್ನು ಬರೆದಿಟ್ಟು ಅದೋ ಒಂದು ಪವಿತ್ರ ಪೂಜೆ ಮಾಡ್ರಿ ಅಂತ ಹೇಳೋಗಿಲ್ಲ ಮೇಡಮ್. ನಮ್ಮ ಬದುಕು, ನಾವು ಹೇಗೆ ಬದುಕಬೇಕು, ನಾವು ಹೇಗಿರಬೇಕು, ದೇವರಂದರೆ ಏನು, ನಾವು ಯಾವ ರೀತಿಯಲ್ಲಿ ಸಮಾನತೆಯಿಂದ ಬದುಕಬೇಕು ಅನ್ನೋದನ್ನು ಬಹಳ ಚೆನ್ನಾಗಿ ಅವರು ಕಟ್ಕೊಟ್ಟಿದ್ದಾರೆ. ಅದನ್ನೇ ಇವರು ನಮ್ಮ ಸ್ವಾಮೀಜಿ ಅವರು ಹೇಳ್ತಾರೆ. ಯಾಕಂದರೆ ನುಡಿದಂತೆ ನಡೆದವರು ಯಾರಾದರೂ ಇದ್ದಾರೆ ಅಂದರೆ ಅದು ಶರಣರು. ಅವ್ರ ಬಾಯಲ್ಲಿ ಏನು ಬರುತ್ತೋ ಅದು ಸತ್ಯ. ಅವರು ಅದನ್ನ ನುಡಿದಂತೆ ನಡೆದರೆ, ಮತ್ತು ನಾವು ಆಯ್ದಕ್ಕಿ ಲಕ್ಕಮ್ಮ ಅವ್ರು ನೆನೆಸ್ಕೋಬೋದು ಮೇಡಮ್. ಈ ಸಂದರ್ಭದಲ್ಲಿ ಅವರು ವಚನವನ್ನು ನೆನೆಸ್ಕೋಬೋದು. ಅಂದರೆ ಈಗಿನ ಹೆಂಡತಿಯರು ಗಂಡ ಸಂಬಳದ ಜೊತೆಗೆ ಇನ್ನೊಂದೇನೋ ತರಬೇಕು ಅಂತಲೇ ಬಯಸ್ತಾರೆ, ಲಂಚ ತೆಗೆದುಕೊಂಡು ಬರ್ಬೇಕಂತಾರೆ. ಆದರೆ ಆಯ್ದಕ್ಕಿ ಲಕ್ಕಮ್ಮ ಏನು ಹೇಳ್ತಾರೆ ಅಂದರೆ, ಮಾರಯ್ಯ ಒಂದಿನ ಅಕ್ಕಿಗಳನ್ನ ಆರಿಸ್ಕೊಂಬರ್ಬೇಕಾದ್ರೆ ಸ್ವಲ್ಪ ಜಾಸ್ತಿ ತಂದಿರ್ತಾರೆ. ಆವಾಗ ಪ್ರಶ್ನೆ ಮಾಡ್ತಾರೆ ಆಯ್ದಕ್ಕಿ ಲಕ್ಕಮ್ಮ, ಈ ಸಕ್ಕಿ ಆಸೆ ನಿನಗೆ ಯಾಕೆ ಅಂತ ಕೇಳ್ತಾರೆ. ಅಂದರೆ ನಿನಗೆ ಯಾಕಪ್ಪ ಇದು ಆಸೆ ಎಂಬುದು ನೋಡಿ ಹೇಗಿದೆ, ಈ ಸಕ್ಕಿ ಆಸೆ ನಿನಗೆ ಯಾಕೆ ಅಂದ್ರೆ ಎಂತ ಸರ್ವೇ ಸಾಮಾನ್ಯ ಜನರಿಗೂ ಕೂಡ ಸರಳವಾಗಿ. ಕೆಲವೊಂದಷ್ಟು ಗ್ರಂಥಗಳನ್ನ ಇವಾಗ ನಾನೇ ಓದ್ತಾ ಇರ್ಬೇಕಾದ್ರೆ ಒಂದಷ್ಟು ಸಾಹಿತ್ಯದಲ್ಲಿ ಕೆಲವೊಂದಷ್ಟು ಪದಗಳನ್ನ ಓದಿದಾಗ ಅಯ್ಯೋ ಈ ಪದದ ಅರ್ಥ ಏನು ಅಂತ ತುಂಬಾ
dictionary ತಗೊಂಡು, ಡಿಕ್ಷನರಿ ಹುಡುಕ್ಬೇಕು ಅಥವಾ ಗೊತ್ತಿರೋರನ್ನ ಕೇಳ್ಬೇಕು, ತಿಳ್ಕೊಬೇಕು. ಆದ್ರೆ ಈ ಶರಣರು ಬರ್ದಿರೋ ಎಷ್ಟೋ ವಿಚಾರಗಳನ್ನ ಓದಬೇಕಾದ್ರೆ ಅಯ್ಯೋ ಪಕ್ಕದ ಮನೆಯಲ್ಲಿ ಯಾರೋ ಜೊತೆಗೆ ಮಾತಾಡ್ದ ಹಾಗೆ, ಇದು ಯಾರೋ ನಮ್ಗೆ ಹೇಳ್ತಾ ಇರೋ ಹಾಗೆ, ಆ ಎಲ್ಲ ಭಾಷೆಗಳು ತುಂಬಾ ಸರಳ ಭಾಷೆ ಆಗಿರುತ್ತೆ. ಸೊ ಹಾಗಾಗಿ ನೋಡಿ, ಅದು ಎಷ್ಟು ಎಂತ ಒಬ್ಬ ಅಜ್ಜಿಗೂ ಕೂಡ ಅರ್ಥ ಆಗುತ್ತೆ. ಅಜ್ಜಿ ಇದನ್ನ ಓದಿರ್ಬೇಕು ಅಂತಾನೂ ಇಲ್ಲ ಅಥವಾ ಗ್ರಾಜುಯೇಟ್ ಆಗಿರ್ಬೇಕು ಅಂತಾನೂ ಇಲ್ಲ. ಈ ಸಕ್ಕಿ ಆಸೆ ನಿನಗೆ ಯಾಕೆ ಅಂತಂದ್ರೆ ಅವ್ರಿಗೆ ಗೊತ್ತಾಗೋಗ್ಬಿಡುತ್ತೆ. ಹೌದೌದು, ಹಂಗೆ ಹೇಳ್ತಾರೆ. ಅಂದ್ರೆ ಮನುಷ್ಯನ ಎಷ್ಟು ಅವಶ್ಯಕತೆ ಇದೆಯೋ, ನಾವೆಷ್ಟು ಶ್ರಮ ಹಾಕಿರ್ತೀವೋ ಅಷ್ಟನ್ನು ಮಾತ್ರ ನಾವು ತೆಗೆದುಕೊಂಡು ಹೋಗ್ಬೇಕು ಮನೆಗೆ. ನಾವು ನಮಗೆ ಅವಶ್ಯಕತೆ ಇಲ್ಲದಷ್ಟು ನಾವು ಬಯಸಿದಾಗ ಏನಾಗುತ್ತೆ, ನಮ್ಮಲ್ಲಿ ದುರಾಸೆಗಳು ಬರ್ತವೆ. ಇವತ್ತು ಹೆಂಡತಿ ಏನಾದರೂ ಹೇಳ್ತಾಳೆ ಅದು ಬೇಕು ಇದು ಬೇಕು ಅಂದಾಗ ಏನಾಗುತ್ತೆ, ತನ್ನ ಸ್ಯಾಲ್ರಿಯಲ್ಲಿ ಅವನು ಸರಿಯಾದ ರೀತಿಯಲ್ಲಿ ಅದು ಅಷ್ಟು ಸ್ಯಾಲ್ರಿ ಸಾಲದು ಬಂದಾಗ ಏನು ಮಾಡ್ತಾನೆ, ಅವನು ಸಹಜವಾಗಿ ಬೇರೆ ರೀತಿಯ ಒಂದು ಕೆಲಸ ಕಾರ್ಯಗಳಿಗೆ ಅವನು ಕೈ ಚಾಚಲೇಬೇಕಾಗುತ್ತೆ. ಹಾಗಾಗಿ ನಮಗೆ ಆಸೆ ಅನ್ನೋದಿರಬಾರ್ದು. ಆಯ್ದಕ್ಕಿ ಲಕ್ಕಮ್ಮ ಹೇಗೆ ಒಂದು ಪ್ರಾಮಾಣಿಕತೆಯಿಂದ ಒಂದು ನಿಸ್ವಾರ್ಥವಾಗಿ ಇದ್ದರು ಆ ರೀತಿಯಲ್ಲಿ ನಾವು ಬದುಕಬೇಕು ಅನ್ನೋದನ್ನು ಒಂದು ಶರಣರು ಹೇಳ್ತಾರೆ. ಅಂದರೆ ಪ್ರತಿಯೊಂದು ಕೂಡ ಶರಣರಲ್ಲಿ ಬಹಳಷ್ಟು ತತ್ವಗಳಿದಾವೆ ಮೇಡಮ್, ಒಂದಲ್ಲ ಎರಡಲ್ಲ. ದೇವರನ್ನು ಕುರಿತು ಹೇಳ್ತಾರೆ, ಅವರು ನಿರಾಕಾರ ಶಿವನನ್ನು ಪೂಜೆ ಮಾಡ್ತಾರೆ. ಇವತ್ತು ನಾವು ಎಷ್ಟು ಜನ ನಮಗೆ ತಪ್ಪು ಹಾದಿಯಲ್ಲಿ ನಡೀತಾ ಇದ್ದಾರೆ ಅಂದರೆ ದೇವರು ಅಂದರೆ ಏನಂತ ಪರಿಕಲ್ಪನೆ ಇಲ್ಲ. ಆ ದೇವರು ಈ ದೇವರು ಒಂದು ದೇವರು ಅಲ್ಲ, ಅಷ್ಟು ದೇವರುಗಳನ್ನು ನಂಬಿ ಏನು ಮಾಡ್ತಾ ಇದ್ದಾರೆ, ಸಾಲ ಸೋಲ ಮಾಡ್ಕೊಂಡು ಹರಕೆಗಳು ಹೊತ್ಕೊಳ್ಳೋದೇನು ಕೇಳ್ತೀರಾ, ಸಾಲಗಳು ಮಾಡ್ಕೊಳ್ತಾರೆ. ಸಂಘಗಳಲ್ಲಿ ಸಾಲಗಳು ತಗೊಳ್ಳೋದೇ ಹರಕೆ ತೀರ್ಸೋಕ್ಕೆ. ಆ ಹಂತಕ್ಕೆ ಜನಗಳು ತಲುಪಿದ್ದಾರೆ. ಅಂದರೆ ಇದರಿಂದ ಎಲ್ಲ ಮುಕ್ತರಾಗಬೇಕಂದ್ರೆ ನಾವು ಶರಣರ ಹಾದಿಯಲ್ಲಿ ಸಾಗಬೇಕು. ಇನ್ನೂ ಒಂದು ಭಾಳ ಚೆನ್ನಾಗಿ ಹೇಳ್ತಾರೆ ಮೇಡಮ್ ಅವರು, ಶರಣ ತತ್ವಕ್ಕೆ ಎಂತಹ ಒಂದು ಮಹತ್ವ ಇದೆ, ಎಂತಹ ಒಂದು ಶಕ್ತಿ ಇದೆ ಅನ್ನೋದನ್ನು ಭಾಳ ಚೆನ್ನಾಗಿ ಹೇಳ್ತಾರೆ ಅವರು. ಅಂದರೆ ಕಾಯಕ ಸಿದ್ಧಾಂತಕ್ಕೆ ಹೆಚ್ಚು ಮಹತ್ವ ಕೊಟ್ಟು, ದಾಸೋಹಕ್ಕೂ ಮಹತ್ವ ಕೊಟ್ಟರು, ಮತ್ತು ಇದು ಜ್ಞಾನದಾಸೋಹ ಮತ್ತು ಅನ್ನದಾಸೋಹ ಎರಡಕ್ಕೂ ಮಹತ್ವ ಕೊಟ್ಟು ಅವರು ಅದೆಲ್ಲ ಮಾಡಿದರು. ಸಮಾನತೆಯನ್ನು ತಂದರು. ಆದರೆ ಏನು ಅಂತರ್ಜಾತಿ ವಿವಾಹ ಮಾಡಿದರು, ಅಂತರ್ಜಾತಿ ವಿವಾಹ ಅಲ್ಲ ಅದು. ಯಾಕೆ ಅಂದರೆ ಅದು ಶಿವದೀಕ್ಷೆಯಾದ ಬಳಿಕ ಇಬ್ಬರು ಒಬ್ರಿಗೊಬ್ರು ಸಮ. ಈಗ ಅವರು ಶಿವನನ್ನು ಪೂಜಿಸ್ತಾರೆ, ಇವರು ಶಿವನನ್ನು ಪೂಜಿಸ್ತಾರೆ. ಇಬ್ಬರು ಒಂದೇ ಆಗಿದ್ದಾಗ ಅಲ್ಲಿ ಮದುವೆ ಮಾಡಿಸೋದು ತಪ್ಪಲ್ಲ ಅಂತೇಳಿ ಬಸವಣ್ಣನವರು ಏನು ಮದುವೆ ಮಾಡಿಸಿದ್ರು ಕಲ್ಯಾಣದಲ್ಲಿ. ಆ ಕಲ್ಯಾಣದಲ್ಲಿ ಮದುವೆ ಮಾಡಿಸಿದ್ದನ್ನ ಈ ಒಂದು ಏನು ವರ್ಣಭೇದವನ್ನು ಅನುಸರಿಸ್ತಿದ್ದಂಥವ್ರು, ಶೋಷಣೆಯನ್ನು ಮಾಡ್ತಿದ್ದಂಥವ್ರು, ಜನರನ್ನು ಬಲಿಪಶುಗಳನ್ನಾಗಿ ಮಾಡ್ತಿದ್ದಂಥವ್ರು ಸಹಿಸಲಾರದೆ ಅವರನ್ನು ಒಂದು ಶಿಕ್ಷೆಯನ್ನು ಕೊಟ್ಟು ಚಲ್ಲಾಪಿಲ್ಲಿ ಆಗುವಂತೆ ಮಾಡಿದರು. ಬಸವಣ್ಣನವರಿಗೆ ಗಡಿಪಾರು ಮಾಡಿದರು. ಎಲ್ಲ ಶರಣರು ದಿಕ್ಕಾಪಾಲಾಗಿ ಆ ಕಡೆ ಒಂದು ಗುಂಪು, ಅದು ವಚನಗಳನ್ನು ಅದು ಕಾಪಾಡೋದಕ್ಕೋಸ್ಕರ ಅವರೊಂದು ದಿಕ್ಕು ಇವರೊಂದು ದಿಕ್ಕು ಅಂತ ಎಲ್ಲ ಹೋದರು. ಇಷ್ಟೆಲ್ಲ ಆದರೂ ಕೂಡ ಇವತ್ತು ಶರಣ ತತ್ವ ಜೀವಂತವಾಗಿದೆ ಮೇಡಮ್. ಹೌದು, ಜೀವಂತವಾಗಿದೆ. ಒಪ್ಕೊಳ್ತೀರಾ? ಹೌದು, ಇದೇ ಸತ್ಯ. ಯಾಕೆಂದರೆ ನೀನು ಆ ತತ್ವದಲ್ಲಿ ಏನಾದರೂ ಬೆಳಕಿದ್ರೆ, ಆ ತತ್ವ ಯಾವತ್ತು ಮನುಷ್ಯನ ಹಿತಕ್ಕಾಗಿದ್ದರೆ ಆ ತತ್ವಕ್ಕೆ ಸಾವಿಲ್ಲ ಮೇಡಮ್. ಆ ತತ್ವ ಯಾವುದು ಅಂದರೆ ಅದು ಶರಣ ತತ್ವ ಅಂತ ನಾನು ತುಂಬ ಹೆಮ್ಮೆಯಿಂದ, ಅತ್ಯಂತ ಗೌರವದಿಂದ ನಾನು ಹೇಳಲಿಕ್ಕೆ ಬಯಸ್ತೀನಿ. ಅದಕ್ಕೆ ಸ್ವಾಮೀಜಿ ಅವರು ಚೆನ್ನಾಗಿ ಹೇಳ್ತಾರೆ, ಅಷ್ಟು ದಿನಗಳಾದರೂ ಕೂಡ ಒಂದು ಕಲ್ಯಾಣದ ಪ್ರಣತಿ ಹಾರಿ ಹೋಗಿತ್ತು, ಆದರೆ ಶರಣ ಚಿಂತನೆಯ ಪ್ರಣತಿ ಇಂದಿಗೂ ಜಗವ ಬೆಳಗುತ್ತಿರುವುದು ಸತ್ಯ ಅಂತ ಹೇಳ್ತಾರೆ. ಸತ್ಯ ಅಲ್ವಾ? ಅದು ದಿವ್ಯ ಜ್ಯೋತಿನ. ಅದು ಯಾವ ವಚನ ತೆಗೆದುಕೊಂಡ್ರೂ ನಿಮಗೆ ಅದರಿಂದ ಜ್ಞಾನ, ನಿಮ್ಮ ಅರಿವು ಅರಳುತ್ತೆ ವಿನಃ ಅದು ಯಾವತ್ತಿಗೂ ನಿಮ್ಮ ಒಂದು ಕಗ್ಗತ್ತಲಿಗೆ ಅದು ತಳ್ಳೋದಿಲ್ಲ. ಹಾಗಾಗಿ ಅದು ಒಂದು ರೀತಿ ನಮ್ಮ ಬದುಕಿನ ಸತ್ಯವನ್ನು ತಿಳಿಸುವಂತಹ ತತ್ವ ಅಂದರೆ ಅದು ಶರಣ ತತ್ವ ಅಂತ ಹೇಳ್ತಾ ಈ ಮಾತನ್ನು ನಾನು ಮುಗಿಸ್ತಾ ಇದ್ದೀನಿ ಮೇಡಮ್. ನೋಡಿದ್ರಲ್ಲ ವೀಕ್ಷಕರೇ, ನಾವು ಶರಣರ ತತ್ವಗಳಾಗಿರ್ಬೋದು, ಜೀವನ ಅಂದ್ರೆ ಏನು, ಜೀವನವನ್ನು ಹೇಗೆ ನಾವು ರೂಪಿಸ್ಕೊಳ್ಬೇಕು, ಜೀವನಕ್ಕೆ ನಾವೆಷ್ಟು ಮಹತ್ವವನ್ನು ಕೊಡಬೇಕು, ಈ ಎಲ್ಲ ವಿಚಾರಗಳನ್ನ ನಾವು ಚರ್ಚಿಸಿದ್ವಿ ಕೂಡ. ಹಾಗೆ ನಮ್ಮಲ್ಲಿರೋ ಒಂದಷ್ಟು ಪ್ರಶ್ನೆಗಳನ್ನು ಮೇಡಮ್ ಅವರಿಗೆ ಕೇಳಿದ್ವಿ. ಅವರು ಅದಕ್ಕೆ ಸರಿಯಾದ ಉತ್ತರವನ್ನೇ ನೀಡಿದ್ದಾರೆ.